गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾ ಎನ್ನ ನಾಲಿಗೆಯಲಿ ರಾಮ ನಾಮ ಸದಾ ಬರಲಿ ಕೃಷ್ಣ ನಾಮ ಬರಲಿ ರಾಮ ನಾಮ ಸದಾ ಬರಲಿ ಕೃಷ್ಣ ನಾಮ ಸತತ ನಿನ್ನ ಚರಣ ಸೇವೆ ನೀಡು ನನಗೆ ರಾಮ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮ ನಾಮ ನಿನ್ನ ನಾಮ ನೆನೆಯುವುದಕ್ಕೆ ಕರುಣಿಸೆನಗೆ ಸುಮನವ ನಿನ್ನ ನಾಮ ನೆನೆಯುವುದಕ್ಕೆ ಕರುಣಿಸೆನಗೆ ಸುಮನವ ನಿನ್ನ ನಂಬಿತೆ ಶ್ರೀ ರಾಮಚಂದ್ರ ದೇವ ಸದಾ ಎನ್ನ ನಾಲಿಗೆಯಲಿ ರಾಮ ನಾಮ ಬರಲಿ ರಾಮ ನಾಮ ಶ್ರೀರಾಮಚಂದ್ರ ಭಗವಾನ್ ಕಿ
ಒಂದು ಶೀಟ್ ಕೊಡ್ತೀರಾ? ಶ್ಲೋಕ ಶ್ರೀಧರ ಸ್ವಾಮೀಜಿ ಕೃತ ದಶೋಪನಿಷತ್ ಸಾರ ರಾಮಭದ್ರ ಸ್ತೋತ್ರ. ಮೊದಲನೇ ಶ್ಲೋಕ. ಶ್ರೀಮದ್ ರಾಮ ಪದಾರವಿಂದು ಮಧುಯೇ ಭೃಂಗಾಸರಾಗಾಮಿ ಸೇವಂತೆ ಸನಕಾ ಶುಕಾದಿಮುನಯಃ ತೇಷಾಂ ನ ಕಾಚಿತ್ ಸ್ಪೃಹಾ ಶ್ರೀಮದ್ ರಾಮ ಪದಾರವಿಂದ ಮಧುನೋ जानन्ति वैते रसं तत्स्वादात् परसौख्यदा भवति या सा स्यास्थितिर्नः सदा ईशावास्यमिदं जगद्भवति भो जीवा सुखान्वेषकाः नास्त्यस्मिन् सुखलेश इत्युत इह भूते श्रुतिर्मा गृधः भुञ्जीथा इतरां च रामपदवीम् त्यक्तेन तेनाधुना मोहो नास्ति न शोक इत्यपि भवेत् एकात्मता दर्शने ಶ್ರೀಮದ್ ರಾಮ ಪದಾರವಿಂದ ಮಧು ಯೇ ಭೃಂಗಾಃ ಸರಾಗಾಮಿ ಸೇವಂತೆ ಸನಕಾಃ ಶುಕಾದಿಮುನಯಃ ತೇಷಾಂ ನ ಕಾಚಿತ್ ಸ್ಪೃಹಾ. ಯಾವ ವ್ಯಕ್ತಿಯಲ್ಲಿ ಸ್ಪೃಹ ಕಾಮನೆಗಳು ಆಸೆ ಆಕಾಂಕ್ಷೆಗಳು ಅಂತಕ್ಕಂಥವು ಇಲ್ಲವೋ ತೇ ಸೇವಂತೆ ಅಂಥವರು ಸೇವನೆಯನ್ನು ಮಾಡ್ತಾರಂತೆ. ಯಾವುದನ್ನು? ಶ್ರೀಮದ್ ರಾಮ ಪದಾರವಿಂದ ಮಧು, ಶ್ರೀರಾಮನ ಪಾದ ಪದ್ಮಗಳಲ್ಲಿರ್ತಕ್ಕಂತಹ ಆ ಮಧು, ಆ ಜೇನನ್ನು, ಆ ಒಂದು ರಸವನ್ನು ಅವರು ಆಸ್ವಾದಿಸ್ತಾರೆ. ಹೆಸರೇ ಹೇಳುವ ಹಾಗೆ ಇದು ದಶೋಪನಿಷತ್ ಸಾರ. ಆದ್ದರಿಂದ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಒಂದೊಂದು ಉಪನಿಷತ್ತಿನ ಒಂದು ಸಾರವನ್ನು ತರತಕ್ಕಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಮಾಡ್ತಾ ಇದ್ದಾರೆ. ಎರಡನೇ ಈ ಶ್ಲೋಕದಲ್ಲಿ ಈಶಾವಾಸ್ಯಮಿದಂ ಜಗದ್ಭವತಿ ಭೋ ಜೀವಾ ಸುಖಾನ್ವೇಷಕಾಃ. ಈಶಾವಾಸ್ಯ ಉಪನಿಷತ್ತಿನ ಆರಂಭದ ಏನೊಂದು ಶ್ಲೋಕ ಏನಿದೆ ಆ ಶ್ಲೋಕವನ್ನೇ ಉದ್ಧರಿಸ್ತಾ ಇದ್ದಾರೆ ಇಲ್ಲಿ. ಏನಂತಿದ್ದು ಜಗತ್ತು? ಈಶಾವಾಸ್ಯಂ, ಈಶ್ವರನಿಂದ ಆಚ್ಛಾದಿಸಲ್ಪಟ್ಟಿದೆ ಈ ಜಗತ್ತೆಲ್ಲವೂ ಕೂಡ. ಭೋ ಜೀವಾಃ ಸುಖಾನ್ವೇಷಕಾಃ, ಹೇ ಜೀವ, ಹೇ ಜೀವರುಗಳೇ, ಸುಖಾನ್ವೇಷಕಾಃ. ಏನು ಮಾಡ್ತಾ ಇದ್ದೀವಿ ನಾವಿಲ್ಲಿ? ಈ ಜಗತ್ತಿನಲ್ಲಿ ನಾವು ಸುಖದ ಅನ್ವೇಷಣೆಯನ್ನು ಮಾಡ್ತಾ ಇದ್ದೀವಿ, ಸುಖವನ್ನು ಹುಡುಕ್ತಾ ಇದ್ದೀವಿ. ಏನಿದು ಜಗತ್ತು? ಈ ಜಗತ್ತೆಲ್ಲವೂ ಕೂಡ ಈಶ್ವರನಿಂದ ಆಚ್ಛಾದಿಸಲ್ಪಟ್ಟಿರ್ತಕ್ಕಂಥದ್ದು. ನಾಸ್ತ್ಯಸ್ಮಿನ್ ಸುಖಲೇಶ ಇತ್ಯುತ ಇಹ ಭೂತೆ ಶ್ರುತಿರ್ಮಾಗೃದಃ. ಆದರೆ ಏನು ಈ ಜಗತ್ತಿನ ವಿಷಯ ಸುಖಗಳಲ್ಲಿ ನಾವು ಸುಖವನ್ನು ಅರಿಸ್ತಾ ಇದ್ದೀವಿ, ಈ ಜಗತ್ತಲ್ಲಿ ಯಾವುದೇ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋಂಥದ್ದು ಇಲ್ಲ. ಒಂದು ವೇಳೆ ಇಲ್ಲೇನಾದರೂ ನಮಗೆ ಸುಖದ ಶಾಂತಿಯ ಅನುಭವ ನಮಗೇನಾದರೂ ಸಿಗ್ತಾ ಇದೆ ಅಂತಂದರೆ ಅದೊಂದು
ಭ್ರಾಂತಿ. ಲೇಷ ಸ್ವಲ್ಪವೂ ಕೂಡ ಇಲ್ಲ ಇಲ್ಲಿ. ಸ್ವಾಮಿ ರಾಮತೀರ್ಥರು ಭಾಳ ಸುಂದರವಾದ ಒಂದು ಉದಾಹರಣೆಯನ್ನು ಕೊಡೋರು. ಒಂದು ನಾಯಿ ಎಲುಬನ್ನು ಕಚ್ಚಿ 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 ತಿನ್ನೋದಂತೆ, ಅದರ ಒಸಡನ್ನು ಗಾಯ ಮಾಡ್ಕೊಳ್ಳೋದಂತೆ, ಅದರಿಂದ ರಕ್ತ ಅದರ ಮೇಲೆ ಸುರಿಯೋದು, ಅದನ್ನು ನೆಕ್ಕಿ ಅದು ಹೇಳೋದಂತೆ. ಎಷ್ಟು ಚೆನ್ನಾಗಿದೆ. ಎಲುಬಲ್ಲಿದೆಯಾ? ಇಲ್ಲ. ಹಾಗೆ ನಾಸ್ತ್ಯಸ್ಮಿನ್ ಸುಕಲೇಶ ಇತ್ಯುತ ಇಹ ಭೂತೇಷು ತಿರ್ಮಾಕೃತಃ ಭುಂಜೀಥಾ ಇದರಾಂ ಜರಾಮ ಪದವೀಂ ತ್ಯಕ್ತೇನ ತೇನಾಧುನಾ. ಹಾಗಾದರೆ ಈ ಜಗತ್ತಿನಲ್ಲಿ ನಾವು ಹೇಗೆ ಜೀವಿಸಬೇಕಂತೆ? ಭಗವಂತ ನಮಗೆ ಈ ಜಗತ್ತನ್ನು ಕೊಟ್ಟಿದ್ದಾನೆ, ಭಗವಂತ ನಮಗೆ ವಿಷಯಗಳನ್ನು ಕೊಟ್ಟಿದ್ದಾನೆ, ವಸ್ತುಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ಉಪಯೋಗಿಸ್ಕೊಳ್ಬೋದು ಅಷ್ಟೇ. ನಾನು ನನ್ನದು ಅನ್ನೋಂಥ ರೀತಿಯಲ್ಲಿ ಘೋಷಿಸಿಕೊಳ್ಳೋ ಹಾಗಿಲ್ಲ. ಇದನ್ನು ನಾವು ಹಿಡ್ಕೊಳ್ಳೋ ಹಾಗಿಲ್ಲ. ನನಗೆ ಸೇರಿದ್ದು ಅಂತ ಹೇಳೋ ಹಾಗಿಲ್ಲ ಈ ಜಗತ್ತಿನಲ್ಲಿ. ಮತ್ತು ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಈ ಜಗತ್ತಿನ ವಸ್ತುಗಳು ವಿಷಯಗಳು ನಮಗೆ ಉಪಲಬ್ಧವಿವೆ. ಅವುಗಳನ್ನು ನೀವು ಭೋಗಿಸ್ಬೋದು, ಉಪಯೋಗಿಸ್ಕೊಳ್ಬೋದು ಅಷ್ಟೇ. ನನಗೆ ಸೇರಿದ್ದಿದು, ಇವು ನನ್ನ ಮಗ, ಇದು ನನ್ನ ಮನೆ, ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಇದು ನನ್ನ ಆಸ್ತಿ ಹೇಳೋ ಹಾಗಿಲ್ಲ. ಯಾಕೆ? ಇಲ್ಲಿ ಯಾರೂ ಕೂಡ ನಮ್ಮವರು ಅಂತಕ್ಕಂಥವ್ರಿಲ್ಲ. ನನ್ನದು ಅನ್ನೋಂಥದ್ದು ಇಲ್ಲೇನೂ ಇಲ್ಲವೇ ಇಲ್ಲ. ಯಾಕೆ? ನಾವು ಬರೋಕ್ಕಿಂತ ಮೊದಲು ಇದೆಲ್ಲವೂ ಕೂಡ ಇತ್ತು. ಐಶ್ವರ್ಯ ಸಂಪತ್ತು ಎಲ್ಲವೂ ನಾವು ಬರೋಕ್ಕಿಂತ ಮೊದಲೇ ಇತ್ತು. ಗೌತಮ ಬುದ್ಧನ ಒಂದು ಸರಿ ಪರಿಚಯ ಮಾಡಿಕೊಡ್ತಾ ಇದ್ರಂತೆ ಯಾವುದೋ ಫಂಕ್ಷನಲ್ಲಿ. ಆವಾಗ ಪರಿಚಯ ಮಾಡಿಕೊಡುವಾಗ ಅವ್ರು ಹೇಳಿದ್ರಂತೆ, ಇವನು ದೊಡ್ಡ ರಾಜ್ಯದ ರಾಜನಾಗಿದ್ದ. ಎಲ್ಲ ರಾಜ್ಯವನ್ನು ಬಿಟ್ಟ, ಎಲ್ಲ ಐಶ್ವರ್ಯವನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಮಗನನ್ನು ಬಿಟ್ಟ, ಆಸ್ತಿ ಪಾಸ್ತಿ ಇತ್ತು ಎಲ್ಲವನ್ನು ಬಿಟ್ಟ. ಬುದ್ಧ ಹೇಳಿದಂತೆ, ಏಯ್ ನಾನೇನು ಬಿಟ್ಟಿಲ್ಲ. ಆ ಮನೆಗೆ ಬೆಂಕಿ ಹತ್ತಿತ್ತು. ಯಾವ ಅರಮನೆ ಅಂತ ನೀವು ಹೇಳ್ತಾ ಇದ್ದೀರಿ, ಆ ಅರಮನೆಗೆ ಬೆಂಕಿ ಹತ್ತಿತ್ತು. ಅಲ್ಲಿದ್ದರೆ ನಾನು ಸತ್ತೋಗ್ತಾ ಇದ್ದೆ. ಆದ್ದರಿಂದ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ವೈರಾಗ್ಯದ ಉದಯವಾಯಿತೋ, ಯಾವ ವ್ಯಕ್ತಿಗೆ ಆ ಪರಮಾನಂದದ ಸುಖದ ಅನುಭವ ಅನ್ನುವಂಥದ್ದು ಸಿಕ್ತೋ, ಈ ವಿಷಯ ವಸ್ತುಗಳ ಪ್ರತಿ ಮೋಹ ಅನ್ನುವಂಥದ್ದು ತನ್ನಿಂದ ತಾನೇ ಹೊರಟು ಹೋಗ್ತದೆ. ಮೋಹೋ ನಾಸ್ತಿನ ಶೋಕ ಯದ್ಯಪಿ ಭವೇದ್ ಏಕಾತ್ಮತ ದರ್ಶನೇ. ಏನು ಹೇಳಿ ಮೋಹ ಅಂತಂದರೆ, ನನ್ನದಲ್ಲದೆ ಇರತಕ್ಕಂಥ ವಸ್ತುಗಳಲ್ಲಿ ನನಗೆ ನಾನು ನನ್ನದು ಅಂತಕ್ಕಂಥ ಭಾವ, ಅದಕ್ಕೆ ಹೆಸರು ಮೋಹ. ಅದಕ್ಕೇ ಯಾವ್ಯಾವ ವಸ್ತುಗಳ ಮೇಲೆ ನನಗೆ ಮೋಹವಿದೆ, ಆ ವಸ್ತುಗಳಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸವಾದರೆ, ವಸ್ತುಗಳಲ್ಲಿ ವ್ಯತ್ಯಾಸ ಆಗೋಲ್ಲ, ಇಲ್ಲಿ ವ್ಯತ್ಯಾಸ ಆಗುತ್ತೆ. ಗಮನಿಸ್ಬೇಕು ನೀವು. ಎಷ್ಟೋ ಜನ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಸ್ತುಗಳು ಇಷ್ಟ ಇರ್ತವೆ. ಕೆಲವ್ರ ಮನೆಯಲ್ಲಿ ಈ ಪಿಂಗಾಣಿ ಪಾತ್ರೆಗಳು, ಗಾಜಿನ ಪಾತ್ರೆಗಳು ಭಾಳ ಇಷ್ಟ ಅವ್ರಿಗೆ, ತಂದಿಟ್ಟಿರ್ತಾರೆ ಮನೆಯಲ್ಲಿ. ಏನೋ ಬೈ ಮಿಸ್ಟೇಕ್ ಬಿದ್ದು ಒಡೀತೋ, ಗಾಜಿನ ಪಾತ್ರೆ ಒಡೆದಿಲ್ಲ, ಅವರ ಹೃದಯವೇ ಒಡೆದಿದೆ. ಯಾಕೆ? ಅದರ ಪ್ರತಿ ಅಷ್ಟು ನೋವು. ಯಾಕೆ? ನೋವು ಅಲ್ಲಾಗಿಲ್ಲ, ನೋವು ಇಲ್ಲ ಆಗ್ತಾ ಇದೆ. ಎಷ್ಟೋ ಜನ ನೋಡಿ ಮನೆ ಕಟ್ಟಿಸ್ತಾರೆ, ಒಳ್ಳೆ ಮನೆ ಕಟ್ತಾರೆ. ಮನೆ ಕಟ್ಟಿಸಿ ತುಂಬ ಚೆನ್ನಾಗಿ ಬಾಡಿಗೆ ಬರುತ್ತೆ ಅಂತ ಇನ್ನೊಬ್ಬರಿಗೆ ಬಾಡಿಗೆ ಕೊಡ್ತಾರೆ. ದಿವಸ ಬೆಳಗ್ಗೆ ಬರೋದು, ಸಂಜೆ ಬರೋದು, ಮೇಲೆ ಕೆಳಗೆಲ್ಲ ನೋಡೋದು. ಸಾಮಾನ್ಯವಾಗಿ ಅವ್ರು ಬರುವಾಗ ಬಾಡಿಗೆ ಅಲ್ಲಿರೋ ಎಲ್ಲ ನೀಟಾಗಿ ಇರ್ತಾಯಿದ್ರು. ಒಂದು ದಿವಸ ಏನೋ ಬೈ ಮಿಸ್ಟೇಕು ಗೋಡೆಗೆ ಮೊಳೆ ಹೊಡಿತಾ ಇದ್ದ. ಗೋಡೆ ಹೊಡಿತಾ ಇಲ್ಲ ಮೊಳೆಯವನು. ಜೀಸಸ್ ಕ್ರೈಸ್ಟಿಗೆ ಹೆಂಗೆ ಮೊಳೆ ಹೊಡೆದ್ರಲ್ಲ ಹಾಗೆ ಅವನಿಗೆ ಅನುಭವ ಆಗುತ್ತೆ. ಯಾಕೆ? ನನ್ನದು. ಎಲ್ಲೆಲ್ಲಿ ನನಗೆ ನನ್ನದು ಅಂತಕ್ಕಂಥ ಭಾವನೆ ಇದೆ, ಅಲ್ಲಿ ಏನೇ ಹೆಚ್ಚು ಕಡಿಮೆ ಆಗಲಿ, ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಅವತ್ತಿನ ದಿವಸ ನಿದ್ರೆ ಬರೋದಿಲ್ಲ ನಮಗೆ. ಕನಸಿನಲ್ಲೆಲ್ಲ ಅದೇ ಬರಲಿಕ್ಕೆ ಶುರು ಆಗುತ್ತೆ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಈ ಮೂಲ ತತ್ವ ಅನ್ನೋದು ಸ್ಪಷ್ಟವಾಗುತ್ತದೋ, ಅವನ ಅಂತಃಕರಣದಿಂದ ಮೋಹ ಅನ್ನೋದು ದೂರವಾಗುತ್ತೆ. ಗಮನಿಸಿ, ಎಲ್ಲಿ ತನಕ ಅಂತಃಕರಣದ ಒಳಗಡೆಗೆ ಮೋಹ ಇದೆ, ಅಲ್ಲಿ ತನಕವೂ ಕೂಡ ದುಃಖ. ಸ್ವಾಮಿ ರಾಮತೀರ್ಥರು ಇನ್ನೊಂದು ದೃಷ್ಟಾಂತವನ್ನು ಹೇಳುವರು ಯಾವಾಗಲೂ ಕೂಡ. ಕೋತಿಯನ್ನು ಹಿಡೀಲಿಕ್ಕೆ ಒಂದು ಎಳ್ನೀರು ಕುಡಿದು ಸ್ವಲ್ಪ ದೊಡ್ಡ ತೂತ ಮಾಡಿ ಒಳಗಡೆ ಒಂದಿಷ್ಟು ಕಡಲೆಕಾಯಿ ಬೀಜ ಹಾಕ್ಬಿಡೋರು, ಶೇಂಗಾ. ಕೋತಿ ಕೈ ಹಾಕ್ತಿತ್ತು. ಕೈ ಹಾಕಿ
ಶೇಂಗಾ ಬೀಜವನ್ನು ಮುಷ್ಟಿ ಕಟ್ಟಿ ಹೊರಗಡೆ ತೆಗೆಯೋ ಪ್ರಯತ್ನ ಮಾಡ್ತಾಯಿತ್ತು. ಮುಷ್ಟಿಯನ್ನು ಕಟ್ಟಿದರೆ ಹೊರಗಡೆ ಕೈ ಬರಲ್ಲ, ಮುಷ್ಟಿಯನ್ನು ಬಿಟ್ಟರೆ ಕೈ ಹೊರಗೆ ಬರುತ್ತೆ. ಆದರೆ ಕಡಲೆಕಾಯಿ ಮೇಲೆ ಆಸೆ, ಆದ್ದರಿಂದ ಅದು ಬಂಧಿತವಾಗ್ತಾ ಇತ್ತು. ನಾವು ಕೂಡ ಅಷ್ಟೇ, ಈ ಜಗತ್ತಿನ ವಿಷಯ ವಸ್ತುಗಳ ಮೇಲೆ ಎಂತಹ ಒಂದು ಮೋಹ ನಮಗಿದೆ ಅಂದರೆ ಅದಕ್ಕೋಸ್ಕರ ನಾವು ಬಂಧಿತರಾಗಿದ್ದೀವಿ. ಆದ್ದರಿಂದ ಅವುಗಳೆಲ್ಲವೂ ಕೂಡ ನಮ್ಮನ್ನು ಬಂಧಿಸಿದೆ. ಯಾವಾಗ ಏಕಾಂತ ಭವೇದೇಕಾತ್ಮತಾ ದರ್ಶನೇ, ಯಾವಾಗ ಆತ್ಮದರ್ಶನವಾಗುತ್ತೋ, ಯಾವಾಗ ವ್ಯಕ್ತಿಗೆ ಎಲ್ಲ ಕಡೆಗೂ ಕೂಡ ಭಗವಂತನೇ, ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಅಂತಕ್ಕಂಥ ಭಾವ ಉಂಟಾಗ್ತದೋ, ಅನುಭವಕ್ಕೆ ಬರುತ್ತೋ, ಆವಾಗ ಮಾತ್ರ ಅವನು ಈ ಮೋಹವನ್ನು, ಈ ಶೋಕವನ್ನು ದಾಟುತ್ತಾನೆ. ಕಶೋಕ ಕೋ ಮೋಹ ಏಕತ್ವಮನುಪಶ್ಯತ. ಈಶಾವಾಸ್ಯ ಉಪನಿಷತ್ತೆ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಏಕಾತ್ಮತೆ ಅನ್ನುವಂಥದ್ದು ಇದೆ, ಅಂಥ ವ್ಯಕ್ತಿಗೆ ಎಲ್ಲಿಯ ಶೋಕ, ಎಲ್ಲಿ ಮೋಹ. ಸಿದ್ಧಾರ್ಥರ ಶಿಷ್ಯರೊಬ್ಬರು ಇದ್ದರು, ಮುಪ್ಪಿನ ಆರ್ಯರು ಅಂತೇಳಿ. ಒಂದು ಸಾರಿ ಯಾವನೋ ಒಬ್ಬ ವ್ಯಕ್ತಿ, ಬಹಳ ಸುಪ್ರಸಿದ್ಧರವರು, ರಾಣೆಬೆನ್ನೂರು ಮತ್ತು ಹರಿಹರದ ನಡುವೆ ಒಂದು ಐರಣಿ ಅಂತ ಹೇಳಿ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಆಗಿ ಹೋದ್ರು. ಭಾಳ ದೊಡ್ಡ ಸಂತರು, ರಾಜನ ಆಗಿದ್ರು ಅವರು, ಕುದುರೆ ಮೇಲೆ ಓಡಾಡೋರು ಯಾವಾಗಲೂ ಕೂಡ. ಒಂದು ಸರಿ ಒಬ್ಬ ವ್ಯಕ್ತಿ ಏನೋ ಗೊತ್ತಿಲ್ಲ ಅವ್ರ ಮೇಲೆ ದ್ವೇಷದಿಂದ ಇನ್ನೊಬ್ಬನ ಕೂಲಿ ಕರೆಸ್ತಾನೆ. ನಿಂಗೆ ಕೂಲಿ ಎಷ್ಟು ಸಿಗುತ್ತೆ ದಿವಸಕ್ಕೆ ಅಂತ? ನಂಗೆ ಇಷ್ಟು ಸಿಗುತ್ತೆ. ಹಾಗಾದ್ರೆ ನಿಂಗೆ ಡಬಲ್ ಕೊಡ್ತೀನಿ, ನಾ ಹೇಳಿದ ಕೆಲಸ ಮಾಡ್ತೀಯಾ? ಏನು ಹೇಳಿದ್ರು ಮಾಡ್ತೀನಿ, ಡಬಲ್ ಕೊಡೋದಾದರೆ ಅಲ್ಲ. ಅವನು ಹೇಳ್ದ, ಈ ಕಾರ್ನರಲ್ಲಿ ನಿಂತ್ಕೋ, ಅವರೊಬ್ಬರು ಹೀಗೆ ಬರ್ತಾರೆ, ಒಂದು ಚೂಪು ಕಲ್ಲು ತೊಗೊಂಡು ಹೊಡಿಬೇಕು ಅವ್ರಿಗೆ. ಅವನಿಗೆ ಗೊತ್ತು, ಹೊಡೆದೇ ಬಿಟ್ಟ ಕಲ್ಲು. ಆ ಮುಪ್ಪಿನಾರ್ಯರ ಈ ಮೀನ ಖಂಡ ಏನಿದೆಯಲ್ಲ, ಕಾಲು ಅಲ್ಲಿಗೆ ಬಿದ್ದು ಕಟ್ಟಾಯಿತು, ರಕ್ತ ಚೆಲ್ಲಂತ ಹರಿತು. ಒಂದು ನಿಮಿಷ ನಿಂತ್ರಂತೆ ಅವರು, ಅಲ್ಲೇ ಹಾಗೆ ನಿಂತರು, ಏನೂ ಮಾತಾಡಲಿಲ್ಲ, ತಿರು ಕೂಡ ನೋಡಲಿಲ್ಲ ಅವರು, ಸುಮ್ಮನೆ ನಿಂತಿದ್ರು ಅವರು. ನೋವಾಯಿತು ಅವ್ರಿಗೆ ಪಾಪ. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ನಿಧಾನಕ್ಕೆ ಮುಂದೆ ಹೊರಟರು. ರಕ್ತ ಸುರಿತಾ ಇತ್ತು, ಇಡೀ ಕೈ ಕಾಲೆಲ್ಲ ರಕ್ತ ಆಗೋಯಿತು, ಕೆಳಗಡೆ ಎಲ್ಲ ರಕ್ತ. ಯಾರು ಕಲ್ಲು ಹೊಡೆದಿದ್ದ ಅವನಿಗೆ ಗಾಬರಿ ಆಯಿತು, ಏನಪ್ಪ ಇಂಥ ಪೆಟ್ಟು ಬಿದ್ದಿದೆ ಈ ಮನುಷ್ಯನಿಗೆ. ತಿರು ಕೂಡ ನೋಡಲಿಲ್ಲ, ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ಕೂಡ ತಿರುಗಿ ನೋಡ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಓಡೋಗಿ ಗಟ್ಟಿ ಕಾಲು ಹಿಡ್ಕೊಂಡ, ಅಪ್ಪ ನನ್ನ ತಪ್ಪಾಯಿತು, ಹಣದ ಆಸೆಗೋಸ್ಕರ ಹಿಂಗೆ ಮಾಡಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಾನು ಯಾವತ್ತೂ ಇಂಥ ಕೆಲಸ ಮಾಡೋದಿಲ್ಲ. ನೀವಂತ ನನಗೆ ಗೊತ್ತಿಲ್ಲ, ಬರೀ ಹಿಂದ್ಗಡೆಯಿಂದ ಇವನು ಅಂತ ತೋರಿಸಿದ್ರು, ಅದಕ್ಕೆ ಹೊಡೆದೆ, ನಾನು ನಿನ್ನ ಭಕ್ತ, ಇನ್ನು ಯಾವತ್ತೂ ನಾನು ಇಂಥ ಕೆಲಸ ಮಾಡಲ್ಲ. ಮುಪ್ಪಿನಾರ್ಯರು ಅವನಿಗೆ ಹೇಳ್ತಾರೆ, ನೋಡಪ್ಪ, ಗೋಡೆಗೆ ಮೊಳೆ ಹೊಡಿತಾ ಇರ್ತೀವಿ, ಮೊಳೆಗೆ ಬೀಳಬೇಕಾದ ಪೆಟ್ಟು ನನ್ನ ಕೈಗೆ ಬೀಳುತ್ತೆ, ಯಾರಿಗೆ ಶಿಕ್ಷೆ ಕೊಡ್ತೀವಿ? ತಿಂದಂಥ ಆಹಾರವನ್ನು ಜಗಿಬೇಕಾಗಿರ್ತಕ್ಕಂಥ ಹಲ್ಲು ನನ್ನ ನಾಲ್ಗೆಯನ್ನೇ ಕಚ್ಚುತ್ತೆ, ಯಾರಿಗೆ ಬೈಯೋದು ನಾನು, ಯಾರಿಗೆ ಶಿಕ್ಷೆ ಕೊಡೋದು? ಹೋಗು, ನಿನ್ನ ಕೆಲಸ ನೀನು ಮಾಡಿದ್ದೇನೆ, ಹೊರಟು. ಉದಾಹರಣೆ ದೃಷ್ಟಾಂತ ಕೊಡುವಾಗೆಲ್ಲ ಒಂಥರ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಬಟ್ ಮತ್ತೊಬ್ಬರು ಬೈದಾಗ ಅಥವಾ ಮತ್ತೊಬ್ಬರಿಂದ ನಮಗೆ ಅನ್ಯಾಯವಾದಾಗ ಏಕಾತ್ಮತಾ ದರ್ಶನ ಖಂಡಿತ ಇಲ್ಲ. ಮೊದಲು ವಾಪಸ್ ಎಲ್ಲ ಮೂರ್ತಿ ಎಲ್ಲ ಮುಗಿಸಿ ಆಮೇಲೆಲ್ಲ ಕೈ ತೊಳ್ಕೊಂಡು ವೇದಾಂತ ಕ್ಲಾಸಿಗೆ ಬರ್ತೀವಿ. ಭಾಳ ಕಷ್ಟ. ಯಾವಾಗ ಪ್ರತಿಯೊಂದು ತತ್ವದಲ್ಲೂ ಕೂಡ ನನ್ನನ್ನೇ ನಾನು ಕಾಣ್ತೀನೋ, ಗಮನಿಸಿ ನೀವು, ಯಾವಾಗ ಮತ್ತೊಬ್ಬ ವ್ಯಕ್ತಿಗೆ ಹೊಡಿತೀವಿ, ಯಾವಾಗ ಅವನು ಬೇರೆ ಅಂತಕ್ಕಂಥ ಭಾವ ನನ್ನ ಅಂತಃಕರಣದಲ್ಲಿರುತ್ತೋ ಆವಾಗ ಮಾತ್ರ ಹಿಂಸೆ ಸಾಧ್ಯ. ಯಾವಾಗ ಆ ವ್ಯಕ್ತಿಯಲ್ಲೂ ನನ್ನನ್ನೇ ನಾನು ಕಾಣ್ತೀನೋ, ಈ ಜಗತ್ತಿನಲ್ಲಿ ನೋಡಿ, ನಾವು ಏನಿದ್ರು ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡ್ತೀವಿ, ನಮಗೆ ನಾವೇ ಹಿಂಸೆಯನ್ನು ನಾವು ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಎಲ್ಲಿ ಪ್ರೀತಿ ಇದೆ ಅಲ್ಲಿ ಅವನು ಮತ್ತೊಬ್ಬನಾಗೋದಿಲ್ಲ, ಅವನಲ್ಲೂ ನನ್ನನ್ನೇ ನಾನು ಕಾಣ್ತೀನಿ. ಆದ್ದರಿಂದ ಅವನನ್ನು ದ್ವೇಷಿಸಲಿಕ್ಕೆ, ಅವನನ್ನು ಹಿಂಸಿಸಲಿಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ. ಯಾಕೆ? ಅವನಿಗೆ ನೋವು ಕೊಟ್ಟರೆ ನನಗೆ ನೋವಾಗ್ತದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಸಂತರು ಈ ಜಗತ್ತನ್ನು ಹೇಗೆ ನೋಡ್ತಾರಂತೆ? ಈಶಾವಾಸ್ಯಮಿದಗಂ ಸರ್ವಂ,
ಮುಂದುವರಿಸ್ತಾರೆ. 3ನೆಯ ಶ್ಲೋಕ ನೋಡಿ. ಮುಂದಿನ ಶ್ಲೋಕ ಕೇನೋಪನಿಷತ್ತಿನ ಕುರಿತಾದಂಥ ಒಂದು ಶ್ಲೋಕ ಇದು. ಕೇನೋಪನಿಷತ್ತಿನ ಸಾರವನ್ನು ಹೇಳುವ ಒಂದು ಪ್ರಯತ್ನವನ್ನು ಶ್ರೀಧರರು ಮಾಡ್ತಾ ಇದ್ದಾರೆ. ಶಿಷ್ಯ ಪೃಚ್ಛತಿ ಕೇನ ಖಾನಿ ಚ ಮನಃ ಪ್ರಾಣಾ ಗುರೋ ಚೇಷಿತಾಃ ಯಚ್ಛ್ರೋತ್ರಂ ಶ್ರವಣಸ್ಯ ವಾಕ್ಯವಚಸಃ ಚಿತ್ತಸ್ಯ ಚೇತೋಪಿ ತತ್ ಚಕ್ಷುರ್ಗಚ್ಚತಿ ನೋ ಮನೋ ನ ಚ ವಚೋ ಯತ್ರಾಸ್ತಿ ತತ್ಕೋ ವದೇತ್ ಏತತ್ತೇ ಪ್ರಭುರಾಮರೂಪಮಗುಣಂ ಯಕ್ಷಾತ್ಮಕಂ ಸರ್ವಭೃತ್ ಶಿಷ್ಯಃ ಪೃಚ್ಛತಿ ಕೇನ ಖಾನಿ ಚ ಮನಃ ಪ್ರಾಣಾ ಗುರೋ ಚೇಷಿತಾಃ. ಶಿಷ್ಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಕೇನೋಪನಿಷತ್ತಿನ ಆರಂಭದ ಮಂತ್ರ ಇದು. ಶಿಷ್ಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಏನು? ಕೇನ ಖಾನಿ ಚ ಮನಃ ಪ್ರಾಣಾಃ ಗುರೋ ಚೇಷಿತಾಃ. ನಮಗೂ ಅನಿಸುತ್ತೆ, ನಮಗೆ ಗೊತ್ತಿದೆ ಏನಂತ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. ಏನು ನೋಡಬೇಕು ಏನು ನೋಡಬಾರ್ದು ಗೊತ್ತಿದೆ ನಮಗೆ. ಆದರೂ ಕೂಡ ನೋಡಬಾರ್ದನ್ನು ನೋಡ್ತೀವಿ, ಆದರೂ ಕೂಡ ಕೇಳಬಾರ್ದನ್ನೇ ಕೇಳ್ತೀವಿ. ಆದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಒಂದು ಭಾವನೆ ಇದೆ. ಏನದು? ನಾವೆಲ್ಲ ಒಳ್ಳೆಯವರೇ, ನಮ್ಮ ಹತ್ರ ಯಾವನೋ ಒಬ್ಬ ಇದ್ದಾನೆ, ಅವನು ನಮಗೆ ಪ್ರೇರೇಪಣೆಯನ್ನು ಮಾಡ್ತಾನೆ. ಮಾಡಿದನ್ನು ಮಾಡು, ಏನಾಗಲ್ಲ, ತಿನ್ನು, ಇದನ್ನು ಅನುಭವಿಸೋ. ಗಮನಿಸಿ, ಗೀತೆಯಲ್ಲೂ ಕೂಡ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ. ಯಾರು ನನ್ನ ಅಂತಃಕರಣವನ್ನು, ನನ್ನ ಮನಸ್ಸನ್ನು, ನನ್ನ ಇಂದ್ರಿಯಗಳನ್ನು ಪ್ರೇರೇಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು? ಉದ್ದೇಶ ಏನಿದೆ ಅಲ್ಲಿ? ಯಾರೋ ಒಬ್ಬ ಇದ್ದಾನೆ, ಯಾರೋ ಒಬ್ಬ ಪ್ರೇರೇಪಣೆಯನ್ನು ಮಾಡ್ತಾ ಇದ್ದಾನೆ ಅಲ್ಲ. ಹಾಗೆ ಅನೇಕ ಥರದ ಏನೇನೋ ಚಿತ್ರ ವಿಚಿತ್ರ ಪ್ರಶ್ನೆಗಳು ಅಂತಃಕರಣದ ಒಳಗಡೆಗೆ. ಆದರೆ ಕೇನೋಪನಿಷತ್ತಿನಲ್ಲಿ ಋಷಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ? ನಾವು ಏನು ವ್ಯವಹಾರವನ್ನು ಮಾಡ್ತೀವಿ ಈ ಜಗತ್ತಿನಲ್ಲಿ, ನಾವೇನು ತಿಳ್ಕೊಳ್ತೀವಿ, ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಅಂತ. ಕಣ್ಣು ನೋಡಿದರೆ ನಾನೇ ನೋಡ್ತಾ ಇದ್ದೀನಿ, ಕಿವಿ ಕೇಳಿದರೆ ನಾನೇ ಕೇಳ್ತಾ ಇದ್ದೀನಿ, ಏನಾದರೂ ಕೆಲಸ ಮಾಡಿದರೆ ನಾನೇ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವ. ಆದರೆ ಉಪನಿಷತ್ತಿನ ಋಷಿ ಹೇಳ್ತಾ ಇದ್ದಾನೆ, ಇಲ್ಲ, ಇಂದ್ರಿಯಗಳು ಸ್ವತಂತ್ರವಾಗಿ ಈ ಜಗತ್ತಿನಲ್ಲಿ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳು ಜಡ. ಖಾನಿ ಅಂದರೆ ಇಂದ್ರಿಯಗಳು. ಮತ್ತು ಈ ಇಂದ್ರಿಯಗಳ ಹಿಂದೆ, ಈ ಕಣ್ಣಿನ ಹಿಂದೆ, ಈ ಮನಸ್ಸಿನ ಹಿಂದೆ, ಈ ಶರೀರದ ಹಿಂದೆ ಒಂದು ಚೈತನ್ಯ ತತ್ವವಿದೆ. ಅದನ್ನು ನಾವು ತಿಳ್ಕೊಳ್ಬೇಕು, ಅದನ್ನು ನಾವು ಅರಿಬೇಕು. ಶರೀರ ಏನಿದು ಕೆಲಸವನ್ನು ಮಾಡ್ತಾ ಇದೆ, ಈ ಶರೀರ ಏನಿದು, ನಿಜವಾಗ್ಲೂ ಕೂಡ ಈ ಶರೀರ ಅನ್ನೋದು ಒಂದು ಜಡ. ಈ ಶರೀರ ಅನ್ನೋದು ಕೆಲಸವನ್ನು ಮಾಡಬೇಕಾದ್ರೆ ಇದರಿಂದ ಒಂದು ಚೈತನ್ಯವಿದೆ. ಆ ಚೈತನ್ಯದ ಸಾನ್ನಿಧ್ಯಕ್ಕೆ ಈ ಶರೀರ ಬಂದಾಗ ಈ ಚೈತನ್ಯ ಈ ಶರೀರ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತದೆ. ಆದ್ದರಿಂದ ಶರೀರ ಅನ್ನೋದು ಸತ್ಯ ಅಲ್ಲ. ಇಂದ್ರಿಯಗಳು ಏನು ಕಣ್ಣಿನ ಮೂಲಕ ಜಗತ್ತನ್ನು ನೋಡ್ತಾ ಇದ್ದೀವಿ, ಕಣ್ಣು ಸತ್ಯ ಅಲ್ಲ. ಮತ್ತು ಕಣ್ಣಿನ ಹಿಂದೆ ಒಂದು ಶಕ್ತಿ ಇದೆ, ಕಣ್ಣಿನ ಹಿಂದೆ ಒಂದು ವಿಶೇಷ ವೈಶಿಷ್ಟ್ಯವಿದೆ, ಒಂದು ಚೈತನ್ಯವಿದೆ. ಕಣ್ಣನ್ನು ಬೆಳಗುತ್ತಾ ಇರ್ತಕ್ಕಂಥ ಒಂದು ತತ್ವವಿದೆ.
ಹೇಗೆ ನಾವು ಈ ಟ್ಯೂಬ್ ಲೈಟನ್ನು ಆನ್ ಮಾಡಿದ ಕೂಡಲೇ ಅಥವಾ ಲೈಟನ್ನು ಆನ್ ಮಾಡಿದ ಕೂಡಲೇ ಲೈಟ್ ಹತ್ತುತ್ತೆ, ಬೆಳಕು ಬರುತ್ತೆ. ಆದರೆ ಅದರ ಹಿಂದೆ ಒಂದು ಚೈತನ್ಯ ಇದೆ, ಒಂದು ಎಲೆಕ್ಟ್ರಿಸಿಟಿ ಇದೆ, ಒಂದು ಶಕ್ತಿ ಇದೆ. ಆ ಮೂಲ ಶಕ್ತಿಯಿಂದಾಗಿ ಇದು ಬೆಳಕುತ್ತಾ ಇರೋದು. ಆದರೆ ಅದು ನಮಗೆ ಕಾಣಿಸೋದಿಲ್ಲ, ಅದು ನಮಗೆ ಗೋಚರವಾಗೋದಿಲ್ಲ. ಆದರೆ ಏನು ಮಾಡೋದು? ನಾವೇನು ಮಾಡ್ತೀವಿ? ಹೊರಗಡೆ ಜಗತ್ತಿನಲ್ಲಿ ಏನೇ ಮಾಡಿದರೂ ನಾನು ಮಾಡಿದೆ, ನನ್ನಿಂದ ಆಯಿತು, ನಾನೇ ನೋಡ್ತಾ ಇದ್ದೀನಿ, ನಾನೇ ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥ ಭಾವ. ಋಷಿ ನಮಗೆ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾನೆ. ಈ ಇಂದ್ರಿಯಗಳು ಇವು ಕೇವಲ ಸಾಧನಗಳು ಮಾತ್ರ, ಇವುಗಳು ಕೇವಲ ಉಪಕರಣಗಳು ಮಾತ್ರ. ಕಣ್ಣು ಒಂದು ಸಾಧನ, ನೋಡುವ ಶಕ್ತಿ ಇದೆ. ಆದರೆ ಅದರ ಹಿಂದೆ ಕೂತ್ಕೊಂಡು ನೋಡ್ತಾ ಇರ್ತಕ್ಕಂಥ ಶುದ್ಧ ತತ್ವ ಏನಿದೆ ಅದು ಬೇರೆ. ಅದಿಲ್ಲ, ಈ ಕಣ್ಣು ನೋಡಲಿಕ್ಕಾಗೋದಿಲ್ಲ. ಈ ಇಂದ್ರಿಯಗಳು, ಈ ಮನಸ್ಸು ಬುದ್ಧಿ ಇವು ಸ್ವತಂತ್ರವಾಗಿಲ್ಲ. ಇವುಗಳು ಕೆಲಸ ಮಾಡಬೇಕೋ ಹಿಂದೆ ಒಂದು ಚೈತನ್ಯ ತತ್ವವಿದೆ, ಅದಿದ್ದರೆ ಮಾತ್ರ ಇದು ಕೆಲಸ ಮಾಡುತ್ತೆ ಅಲ್ಲ. ಅದಕ್ಕೆ ಭಕ್ತರು, ಭಕ್ತಿ ಪಂಥದಲ್ಲಿರೋರು ಏನು ಹೇಳಿದರು? ಏನೇ ಕೆಲಸವನ್ನು ಮಾಡಿದರೂ ಅವ್ರು ಹೇಳಿದರು ರಾಮನಿಂದ ನಡೀತಾ ಇದೆ, ಇದು ಭಗವಂತನಿಂದ ನಡೀತಾ ಇದೆ. ಅದರರ್ಥ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಹೇಳೋದಿಲ್ಲ. ಓ, ಶುದ್ಧ ಚೈತನ್ಯವಿದೆ, ಹಾಗಾದ್ರೆ ಅದನ್ನು ಹೇಗೆ ನೋಡೋದು? ಅದನ್ನು ನೋಡಲಿಕ್ಕಾಗೋದಿಲ್ಲ. ಗಮನಿಸಿ, ಈ ಕಣ್ಣುಗಳ ಮೂಲಕ ಹೊರಗಡೆಯ ನನಗಿಂತಲೂ ಬೇರೆಯಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ನಾನು ನೋಡ್ಬೋದು. ಕಣ್ಣನ್ನು ಬೆಳಗುತ್ತಾ ಇರ್ತಕ್ಕಂಥ ಶುದ್ಧ ತತ್ವವನ್ನು ನೋಡಲಿಕ್ಕಾಗೋದಿಲ್ಲ. ಮತ್ತು ಅದು ಹೇಗಿದೆ? ಅದು ಅವ್ಯಕ್ತವಾಗಿದೆ. ಅದರ ಸಾನ್ನಿಧ್ಯದಲ್ಲಿ ಇವುಗಳೆಲ್ಲವೂ ಕೂಡ ಕೆಲಸ ಮಾಡ್ತಾ ಇವೆ. ಕಣ್ಣುಗಳಿಂದ ನಾವು ನೋಡ್ತೀವಿ, ಕಿವಿಗಳಿಂದ ನಾವು ಕೇಳ್ತೀವಿ, ಮನಸ್ಸಿನಿಂದ ನಾವು ವಿಚಾರವನ್ನು ಮಾಡ್ತೀವಿ. ಆದರೆ ಆ ಪರಮ ಸತ್ಯ, ಆ ಚೈತನ್ಯ ತತ್ವ ಅನ್ನೋಂಥದ್ದೇನಿದೆ ಅದು ಎಲ್ಲವನ್ನೂ ಕೂಡ ಮೀರಿರ್ತಕ್ಕಂಥ ಶುದ್ಧ ತತ್ವ. ಯಕ್ಷಾತ್ಮಕಂ ಹೇಗಿದೆ ಅಂಥದ್ದು? ಅದು ಅತ್ಯಂತ ರಹಸ್ಯಮಯವಾಗಿದೆ, ಅತ್ಯಂತ ಗಹನವಾಗಿದೆ. ಯಾಕೆ ರಹಸ್ಯವಾಗಿದೆ? ಯಾವುದನ್ನು ರಹಸ್ಯ ಅಂತ ಕರೆಯೋದು ನಾವು? ಯಾವುದನ್ನು ನಮಗೆ ಅರ್ಥವಾಗೋದಿಲ್ಲ, ಯಾವುದನ್ನು ನಮ್ಮ ಕೈನಲ್ಲಿ ನೋಡಲಿಕ್ಕಾಗೋದಿಲ್ಲ, ಯಾವುದನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ಹೌದು. ಎಲ್ಲಿ ತನಕ ನನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಅದು ಅರ್ಥವಾಗೋದಿಲ್ವೋ ಅಲ್ಲಿ ತನಕ ಅದು ರಹಸ್ಯ. ಒಮ್ಮೆ ಅದು ಅರ್ಥವಾಯಿತೋ ರಹಸ್ಯವಾಗಿ ಉಳಿಯೋದೇ ಇಲ್ಲ. ಆದರೆ ಅಧ್ಯಾತ್ಮ ವಿದ್ಯೆ ಹಾಗಲ್ಲ. ರಾಜವಿದ್ಯಾ ರಾಜಗುಹ್ಯ ಯೋಗ ಭಗವಂತ ಹೇಳ್ತಾರೆ. ಇದು ಅತ್ಯಂತ ರಹಸ್ಯ. ಅತ್ಯಂತ ರಹಸ್ಯ ಅಂದ್ರೇನು? ಇನ್ನೊಬ್ಬರಿಗೆ ಹೇಳಬಾರ್ದು ಅಂತಲ್ಲ, ಎಷ್ಟೇ ಹೇಳುವ ಪ್ರಯತ್ನವನ್ನು ಮಾಡಿದರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಏನೇ ಹೇಳುವ ಪ್ರಯತ್ನವನ್ನು ಮಾಡಿದರೂ ಅದನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡ್ಲಿಕ್ಕೆ ಆಗೋದಿಲ್ಲ. ಮಾತು ಮನಗಳಿಂದ ತತ್ತ ಮೀರಿದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಗಮನಿಸಿ, ಈ ಇಂದ್ರಿಯಗಳ ಮೂಲಕ, ಈ ಮನಸ್ಸಿನ ಮೂಲಕ, ಈ ಶರೀರದ ಮೂಲಕ ಎಲ್ಲವನ್ನೂ ತಿಳಿತೇವೆ ನಾವು ಹೊರಗಡೆಯ ಜಗತ್ತಿನ ವಿಷಯ ವಸ್ತುಗಳನ್ನು. ಹೊರಗಡೆಯ ಜಗತ್ತನ್ನು ಅರಿಯಲಿಕ್ಕೆ ನಮಗೆ ಇಂದ್ರಿಯಗಳು ಬೇಕು, ಶರೀರ ಬೇಕು, ಮನಸ್ಸು ಬುದ್ಧಿ ಬೇಕು. ಆದರೆ ಈ ಶರೀರವನ್ನು ಬೆಳಗುತ್ತಾ ಇರ್ತಕ್ಕಂತಹ, ಇಂದ್ರಿಯಗಳನ್ನು ಬೆಳಗುತ್ತಾ ಇರ್ತಕ್ಕಂಥ ಶುದ್ಧ ತತ್ವವನ್ನು ನೋಡಲಿಕ್ಕೆ ಕಣ್ಣಿನ ಅವಶ್ಯಕತೆ ಇಲ್ಲ. ಗಮನಿಸಿ, ಮನೆಯಲ್ಲಿರ್ತೀವಿ, UPS ಹಾಕ್ಸ್ಕೊಂಡಿರ್ತೀವಿ. ಒಂದೊಂದು ಸರಿ ಎಲ್ಲವೂ ಕೂಡ ಕೈ ಕೊಡುತ್ತೆ, ಕರೆಂಟ್ ಹೋಗುತ್ತೆ, ಯಾವುದೂ ಕೆಲಸ ಮಾಡಲ್ಲ, ಪೂರ್ತಿ ಕತ್ತಲೆ. ಹೊರಗಡೆಯಿಂದ ಯಾರೋ ಕೂಗ್ತಾರೆ, ಇದ್ದೀರಾ?
ಏನಂತೀರಿ ನೀವು ತಕ್ಷಣ? ಹಾಂ ಇದೇನೆ. ಅರೆ ನಿಮ್ಗೆ ಯಾಕೆ ಗೊತ್ತಾ ಇದೀರಿ ಅಂಥೇಳಿ? ಇನ್ನೊಂದು ವಸ್ತು ಇದೆಯಾ ಇಲ್ಲವೋ ಅಂತ ಕೇಳಿದರೆ ನಾವಂತೀವಿ ಒಂದು ನಿಮಿಷ, ಯಾಕೆ ನಾನು ಬ್ಯಾಟ್ರಿ ಹಾಕ್ಕೊಂಡು ನೋಡ್ತೀನಿ. ಮತ್ತೊಂದು ವಸ್ತುವನ್ನು ನೋಡಲಿಕ್ಕೆ ನಮಗೆ ಮತ್ತೊಂದು ಬೆಳಕಿನ ಅವಶ್ಯಕತೆ ಇದೆ. ನಾನಿದೇನೋ ಇಲ್ಲೋ ಅಂತ ಹೇಳಲಿಕ್ಕೆ ಮತ್ತೊಂದು ಬೆಳಕಿನ ಅವಶ್ಯಕತೆ ನಮಗಿಲ್ಲ, ನಮಗೆ ಗೊತ್ತಿದೆ. ಅಹಮಸ್ಮಿ ಸದಾ ಭಾಮಿ, ನಾನು ಯಾವಾಗಲೂ ಇದೆ, ನಾನು ಯಾವಾಗಲೂ ಕೂಡ ಬೆಳಗ್ತಾ ಇರ್ತೀನಿ. ನನ್ನ ಇರುವಿಕೆಗೆ ಮತ್ತೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ಮತ್ತೊಂದು ವಸ್ತುವಿನ ಇರುವಿಕೆಗೆ ಬೆಳಕಿನ ಅವಶ್ಯಕತೆ ಇದೆ. ಸೂರ್ಯನ ಬೆಳಕು ಬೇಕು, ಇಲ್ಲ ಚಂದ್ರನ ಬೆಳಕು ಬೇಕು, ಇಲ್ಲ ನಕ್ಷತ್ರಗಳ ಬೆಳಕು ಬೇಕು, ಅಟ್ಲೀಸ್ಟ್ ಎಲೆಕ್ಟ್ರಿಸಿಟಿ ಆದರೂ ಬೇಕು, ಒಂದು ಬ್ಯಾಟ್ರಿ, ಏನೋ ಒಂದು ಬೆಳಕು ಬೇಕು, ಒಂದು ಮೇಣದ ಬತ್ತಿ. ಆದರೆ ನಾನಿದೇನೋ ಇಲ್ಲ ಅಂತ ನೋಡಲಿಕ್ಕೆ ಬ್ಯಾಟ್ರಿನ ನಮ್ಮ ಮೇಲೆ ಹಾಕ್ಕೊಂಡು ನಾವು ನೋಡೋದಿಲ್ಲ. ಯಾಕೆ? ನಮಗೆ ಗೊತ್ತಿದೆ. ಆ ಶುದ್ಧ ಚೈತನ್ಯ ಅಂತಕ್ಕಂಥದ್ದು ಏನಿದೆ ಅದು ಅಗುಣಂ, ಅದು ಅದಕ್ಕೆ ಯಾವುದೇ ಗುಣಗಳಿಲ್ಲ. ಈ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಗುಣ ಇದೆ. ಶರೀರ ನಾವು ಅಂತೀವಿ ಬೆಳ್ಳಗಿದ್ದಾರೆ, ಕಪ್ಪಗಿದ್ದಾರೆ, ಎತ್ತರ ಇದ್ದಾರೆ, ಕೊಳ್ಳಕ್ಕಿದ್ದಾರೆ. ಇಂದ್ರಿಯಗಳಂತೀವಿ ನಾವು. ಏನಪ್ಪ ನನಗೆ ಆ ರಸ್ತೆಯಲ್ಲಿ ಬರೋರು ಸರಿಯಾಗಿ ಕಾಣಿಸೋದೇ ಇಲ್ಲ ಅಂದರೆ, ಅಲ್ಲ ಯಾರೋ ಬಂದಂಗೆ ಅನಿಸುತ್ತೆ, ಗಂಡಸು ಹೆಂಗಸ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹತ್ತಿರ ಬಂದ ಮೇಲೆ ಗೊತ್ತಾಗುತ್ತೆ. ಯಾಕೆ? ಕೆಲವರು ಕಣ್ಣು ಭಾಳ ಸೂಕ್ಷ್ಮ ಇರುತ್ತೆ, ಕೆಲವರು ಕಣ್ಣು ಸೂಕ್ಷ್ಮ ಇರೋದಿಲ್ಲ. ಇನ್ನು ಕೆಲವರಿಗೆ ಟೀ ಮಾಡಿಕೊಡ್ತಾರೆ, ಟೀಯ ಆ ಒಂದು ಏನು ಆ ಸುಗಂಧ, ಆ ಪರಿಮಳ, ಅದನ್ನು ನೋಡಿ ಅವ್ರು ಹೇಳ್ತಾರೆ ಇದಕ್ಕೆ ಸಕ್ಕರೆ ಹಾಕಿದವರು ಇಲ್ಲೋ ಅಂಥೇಳಿ. ಅವ್ರಿಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಏನು ಮಾಡೋದು? ನಾವು ಕುಡಿದ ಮೇಲೆ ನಮ್ಗೆ ಇನ್ನೊಂದು ಚಮಚ ಸಕ್ಕರೆ ಬೇಕು ಅಂತ ಹೇಳ್ತೀವಿ ನಾವು. ಯಾಕೆ? ಅವರ ಇಂದ್ರಿಯಗಳು ಅಷ್ಟು ಸೂಕ್ಷ್ಮವಾಗಿವೆ, ನಮ್ಮ ಇಂದ್ರಿಯಗಳು ಸೂಕ್ಷ್ಮ ಇಲ್ಲ. ಏನು ಮಾಡೋದು? ಇನ್ನು ಕೆಲವರು ಅದ್ಭುತವಾದಂಥ ವಿಚಾರ, ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ, ನೋಡಿದ ಕೂಡಲೇ ಗೊತ್ತಾಗುತ್ತೆ ಅವ್ನಿಗೆ ಇವನ ವ್ಯಕ್ತಿಯ ಅಂತಃಕರಣದಲ್ಲಿ ಏನು ವಿಚಾರಗಳು ನಡೀತಾ ಇವೆ. ನಮ್ಗೆ ಅವ್ರು ಹೇಳೋ ತನಕ ನಾವು ಗೊತ್ತಾಗಲ್ಲ, ಎಷ್ಟೋ ಸರಿ ಹೇಳಿದರೂ ಗೊತ್ತಾಗಲ್ಲ ನಾವು. ಹೌದಲ್ಲ? ಅವ್ರೇನೋ ಒಂದು ಹೇಳ್ತಾರೆ, ನಾವು ಇನ್ನೇನೋ ತಿಳ್ಕೊಳ್ತೀವಿ. ಯಾಕೆ ಅಂತಂದರೆ ಈ ಶರೀರಕ್ಕೆ, ಈ ಇಂದ್ರಿಯಗಳಿಗೆ, ಈ ಮನಸ್ಸು ಬುದ್ಧಿಗೆ ಏನಿದೆ? ಇಷ್ಟು ಗುಣಗಳಿವೆ. ಕೆಲವು ಸರಿ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತೇವೆ, ಕೆಲವು ಸರಿ ಚೆನ್ನಾಗಿ ಮಾಡೋದಿಲ್ಲ. ಶರೀರ ಒಂದೊಂದು ಸರಿ ಚೆನ್ನಾಗಿರುತ್ತೆ, ಚೆನ್ನಾಗಿರೋದಿಲ್ಲ. ಮನಸ್ಸು ಒಂದೊಂದು ಸರಿ ಚೆನ್ನಾಗಿರುತ್ತೆ, ಚೆನ್ನಾಗಿರೋದಿಲ್ಲ. ನಾವು ಯಾರೇ ಒಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಗುರುತಿಸ್ತೀವಿ? ಅವನ ಶರೀರದ ಮೂಲಕ, ಅವನ ಸ್ವಭಾವದ ಮೂಲಕ, ಅವನ ಗುಣಗಳ ಮೂಲಕ. ಹೌದು. ನಮ್ಮ ಮಿತ್ರರಿದ್ದರು, ಅವ್ರು ಯಾವಾಗಲೂ ಹೇಳೋರು, ರಾಯರು ಬಂದಿದ್ದಾರಾ ಅಂತ ಕೇಳಿದರೆ ಅವ್ರು ಹೇಳೋರು ಇಲ್ಲ ಬಂದಿಲ್ಲ ಇವತ್ತು. ಯಾಕೆಂದರೆ ಚಪ್ಪಲಿ ಇಲ್ಲ. ಇಷ್ಟು ಚಪ್ಪಲಿ ಇದೆಯಲ್ಲ, ಅವ್ರು ಯಾವತ್ತೂ ಇಷ್ಟು ಒಳ್ಳೆ ಚಪ್ಪಲಿ ಹಾಕ್ಕೊಂಡು ಬರಲ್ಲ. ಯಾಕೆ? ಪ್ರತಿಯೊಬ್ಬರಿಗೂ ಕೂಡ ಒಂದು ಚಿಹ್ನೆ ಇದೆ. ಹಾಗೆಯೇ ಭಗವಂತನಿದ್ದಾನೆ, ಆತ್ಮತತ್ವವಿದೆ, ಒಂದು ಚೈತನ್ಯವಿದೆ. ಅದಕ್ಕೆ ಏನು ಗುಣ? ಹೇಗೆ ಹೇಳ್ತೀರಿ ನೀವು? ಇಲ್ಲ, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅದು ಗುಣರಹಿತ. ಹೇಗಿದೆ ಅಂಥದ್ದು? ರಾಮರೂಪಂ. ಶ್ರೀಧರರು ರಾಮನ ಭಕ್ತರು, ರಾಮನನ್ನೇ ಆತ್ಮತತ್ವ ಅನ್ನುವಂಥ ರೀತಿಯಲ್ಲಿ ಅವರು ಆರಾಧನೆಯನ್ನು ಮಾಡಿದವರು. ಮತ್ತು ಹೇಗಿದೆ ಅಂತ ಆ ತತ್ವ? ನಿರ್ಗುಣ ತತ್ವ. ಅವನಿಗೆ ರೂಪ ಅನ್ನುವಂಥದ್ದಿಲ್ಲ. ಯಾವ ಥರ ರೂಪ? ಅದೇ ನಾವು ಹೊರಗಡೆ ವಸ್ತುಗಳನ್ನು ನೋಡ್ತೀವಲ್ಲ, ನಾಮರೂಪಗಳು. ಈ ಜಗತ್ತನ್ನುವಂಥದ್ದೇನಿದೆ ಇದೆಲ್ಲವೂ ಕೂಡ ನಾಮರೂಪಗಳ ಒಂದು ಸಂಗ್ರಹ, ನಾಮರೂಪಗಳ ಒಂದು ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಭಗವಂತ ಅಂತಕ್ಕಂಥವನಿಲ್ಲ. ಈ ರೀತಿಯಲ್ಲಿ ಭಗವಂತನನ್ನು ಅರಿಲಿಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ. ಆದರೂ ಕೂಡ ಭಗವಂತನನ್ನು ವಿವರಿಸ್ತಕ್ಕಂಥ, ಭಗವಂತನನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಹೇಳ್ತಾರೆ. ಯಾಕೆಂತಂದರೆ
ನಮ್ಗೆ ಎಂಥ ಗುರುಗಳು ಬೇಕು ಅಂತಂದರೆ ನಾವು ಹೇಗಿದ್ದೀವಿ, ನಾವು ಏನು ಹೇಳಿದ್ರೆ ಅರ್ಥ ಮಾಡ್ಕೊಳ್ತೀವಿ, ಆ ರೀತಿಯಲ್ಲಿ ಅರ್ಥೈಸ್ತಕ್ಕಂಥ ಗುರುಗಳು ಬೇಕು ನಮಗೆ. ಅದಕ್ಕಂತ ಅಯ್ಯೋ ನೀವು ಆ ಥರ ಎಲ್ಲ ಹೇಳ್ಬಿಡಿ ಸ್ವಾಮಿ, ನಮ್ಗೆ ಅರ್ಥ ಆಗೋ ಥರ ಹೇಳಿ. ಅವಾಗಂತಾರೆ ಸರ್ವಭೃತ. ಸರ್ವಭೃತ ಅಂದ್ರೇನು? ಎಲ್ಲವನ್ನೂ ಆಧಾರ, ಎಲ್ಲಕ್ಕೂ ಆಧಾರ ತತ್ವ ಅವನೇ, ಎಲ್ಲಕ್ಕೂ ಆಧಾರ. ಅದೇಪ್ಪ ಮಡಕೆಗಳನ್ನು ಮಾಡೋದಿಲ್ವಾ? ಎಲ್ಲ ಮಡಕೆಗಳಲ್ಲೂ ಹೇಗೆ ಮಣ್ಣು ಅನ್ನುವಂಥದ್ದಿದೆಯೋ ಆ ರೀತಿಯಲ್ಲಿ ನಮ್ಗೆ ಹೆಂಗೆ ಅಂದರೆ, ದೃಷ್ಟಾಂತವನ್ನು ಹೇಳುವಾಗ ಮೂಲ ತತ್ವ ಅನ್ನೋದು ನಮಗೆ ಅರ್ಥವಾದಾಗ ಅನಿಸುತ್ತೆ. ಅದನ್ನು ಯಾವಾಗ ನಾವು ದಾಷ್ಟಾಂತಿಕಕ್ಕೆ ತೆಗೆದುಕೊಂಡು ಬರ್ತೀವಿ ಆವಾಗ ನಮಗನ್ಸುತ್ತೆ ಏನಿದು. ದೃಷ್ಟಾಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಯಾಕೆಂತಂದರೆ ಮಣ್ಣು ಹೊರಗಡೆಗಿದೆ, ಮಡಕೆಯೂ ಹೊರಗಡೆಗಿದೆ, ಎರಡೂ ನಮಗೆ ಗೋಚರವಾಗುತ್ತೆ. ಆದ್ದರಿಂದ ಎಲ್ಲ ಮಡಕೆಗಳಲ್ಲಿ ಮಣ್ಣೇ ಇದೆ ಅಂತ ಹೇಳಿದ್ರೆ ನಾವು ಒಪ್ತೀವಿ. ಎಲ್ಲ ಆಭರಣಗಳಲ್ಲಿ ಬಂಗಾರವೇ ಇದೆ ಅಂದರೆ ನಾವು ಒಪ್ತೀವಿ ಅದನ್ನು. ಆದರೆ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಆತ್ಮತತ್ವ ಅನ್ನೋಂಥದ್ದು ಒಂದೇ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ದಾಷ್ಟಾಂತಿಕಕ್ಕೆ ಬಂದಾಗ ನಾವು ಅಂತೀವಿ, ಹೇಗೆ ನಾನು ಬೇರೆ, ಅವರು ಬೇರೆ, ಇವರು ಬೇರೆ, ಇವ್ರ ಶರೀರ ಬೇರೆ, ಅವರು ಹೆಣ್ಣು, ನಾನು ಗಂಡು, ಇದು ಸಣ್ಣ ಮಗು, ಇವರು ದೊಡ್ಡ. ಅದಕ್ಕೆ ಗೀತೆಯಲ್ಲೂ ಕೂಡ ಭಗವಂತ ದೃಷ್ಟಾಂತವನ್ನು ಕೊಡುವಾಗ, ಭಗವಂತ ಒಂದು ವಿವರಣೆಯನ್ನು ಕೊಡುವಾಗ ಅರ್ಜುನ ಕೇಳ್ತಾನಂತೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನೀನು ಮೊನ್ನೆ ಅಲ್ವ ಹುಟ್ಟಿದ್ದು, ನಿಂದು ಡೇಟ್ ಆಫ್ ಬರ್ತ್ ಕೂಡ ನನಗೆ ಗೊತ್ತಿದೆ. ನಾನು ಅವನಿಗೆ ಉಪದೇಶ ಕೊಟ್ಟೆ, ಮನುವಿಗೆ ಕೊಟ್ಟೆ, ಇಕ್ಷ್ವಾಕುವಿಗೆ ಕೊಟ್ಟೆ ಅಂತೆಲ್ಲ ಹೇಳ್ತಾ ಇದೆಯಲ್ಲ ನೀನು. ಗಮನಿಸಿ, ಭಗವಂತ ಸಮುದ್ರವನ್ನು ಕುರಿತು ಮಾತಾಡ್ತಾ ಇದ್ದರೆ ಅರ್ಜುನ ಒಂದು ಅಲೆಯನ್ನು ಚಿಂತನೆ ಮಾಡ್ತಾ ಇರ್ತಾನೆ. ಭಗವಂತ ಹೇಳುವ ಎಲ್ಲ ಲಕ್ಷಣಗಳನ್ನು ಒಂದು ಅಲೆಗೆ ಆರೋಪವನ್ನು ಮಾಡಿ ನೋಡ್ತಾನೆ. ಆದ್ದರಿಂದ ಭಗವಂತ ಏನು ಹೇಳ್ತಾನೆ ಅದನ್ನು ಸ್ಪಷ್ಟವಾಗಿ ಅವನ ಕೈನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಾಗೆ ಉಪನಿಷತ್ತಿನ ಋಷಿ ಅಂತಕ್ಕಂಥವನು ಏನಿದ್ದಾನೆ, ಅವನೇನು ಹೇಳ್ತಾ ಇದ್ದಾನೆ, ಕಣ್ಣುಗಳ ಮೂಲಕ ಏನು ನೋಡ್ತಾ ಇದೆಯೋ ಅದೆಲ್ಲ ಸತ್ಯ, ಕಣ್ಣುಗಳ ಹಿಂದೆ ಏನು ತತ್ವ ಅನ್ನೋದು ಬೆಳಗುತ್ತಾ ಇದೆ ಅದು ಸತ್ಯ. ಶರೀರದ ಮೂಲಕ ನೀನೇನು ಅನುಭವಿಸ್ತಾ ಇದೆಯಾ ಅದೆಲ್ಲ ಸತ್ಯ, ಅದರ ಹಿಂದೆ ಬೆಳಗುತ್ತಾ ಇರತಕ್ಕ ಒಂದೊಂದು ಶುದ್ಧ ತತ್ವ, ಶುದ್ಧ ಚೈತನ್ಯ ಅನ್ನೋಂಥದ್ದು ಏನಿದೆ ಅದೇ ನಿಜವಾದ್ದು. ಅದನ್ನು ಅರಿಬೇಕು, ನೀನು ಅದನ್ನು ತಿಳ್ಕೊಳ್ಬೇಕು. ಅಗುಣಂ ಯಕ್ಷಾತ್ಮಕಂ ಸರ್ವಭೃತ್. ರಾಮನ ಆ ಸ್ವರೂಪವನ್ನು ಅವರು ವಿವರಿಸ್ತಕ್ಕಂತಹ, ಅವರು ಹೇಳ್ತಕ್ಕಂತಹ ಶಬ್ದಗಳು, ಉಪಯೋಗಿಸ್ತಕ್ಕಂತಹ ಶಬ್ದಗಳ ಒಂದು ಪ್ರಯೋಗ. ಆದ್ದರಿಂದ ಇಂದ್ರಿಯಗಳ ಮೂಲಕ ಏನು ನೋಡ್ತಾ ಇದ್ದೀವಿ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಏನು ಗೋಚರವಾಗ್ತಾ ಇದೆ ಅದು ನಾಶವಾಗ್ತಕ್ಕಂಥದ್ದು, ಅದಕ್ಕೆ ಹೆಸರು ಜಗತ್. ಮತ್ತು ಯಾರಿಗೆ ಗೋಚರವಾಗ್ತಾ ಇದೆ, ಯಾರಿಗೆ ಅನುಭವಕ್ಕೆ ಬರ್ತಾ ಇದೆ ಆ ಶುದ್ಧ ಚೈತನ್ಯ ಅನ್ನೋಂಥದ್ದು ಏನಿದೆ ಅದೇ ನಿಜವಾದ್ದು, ಅದೇ ಸತ್ಯ. ಅದನ್ನು ನಾವು ಅರಿತುಕೊಳ್ಬೇಕು. ಅದನ್ನು ಶ್ರೀರಾಮ ಪದವಿ ಅಂತ ಕರೀತಾರೆ, ಅದನ್ನು ಅಗುಣ ಅಂತ ಕರೀತಾರೆ, ಅದನ್ನೇ ಸರ್ವಭೃತ್ ಅಂತ ಹೇಳಿ ಕರೀತಾರೆ. ಅದೇ ನಿಜವಾದ್ದು. ಅದನ್ನು ಅರಿಯೋದರಿಂದ ನಮಗೆ ಮುಕ್ತಿ, ಮೋಕ್ಷ ಅನ್ನೋಂಥದ್ದು ಪ್ರಾಪ್ತಿಯಾಗುತ್ತೆ. ಅದೇ ನಮ್ಮ ಜೀವನದ ಒಂದು ಸಾರ್ಥಕ್ಯ. ಏತತ್ತೇ ಪ್ರಭುರಾಮ ರೂಪ, ಪ್ರಭು ರಾಮ ರೂಪಂ ಅಗುಣಂ ಯಕ್ಷಾತ್ಮಕಂ ಸರ್ವಭೃತ್. ಯಾವಾಗ ಅದನ್ನು ಅರಿತೀವೋ ಆವಾಗ ಮಾತ್ರ ಶ್ರೀರಾಮಚಂದ್ರನ ನಿಜವಾದ ಒಂದು ದರ್ಶನ ಅನ್ನುವಂಥದ್ದು ನಮಗಾಗ್ತದೆ. ಅಲ್ಲಿ ಚಕ್ಷುರ್ಗಚ್ಚತಿ ನ, ಅಲ್ಲಿ ಕಣ್ಣು ಹೋಗೋದಿಲ್ಲ, ಅಲ್ಲಿ ಮನಸ್ಸು ಹೋಗೋದಿಲ್ಲ, ಇಲ್ಲಿ ಇಂದ್ರಿಯಗಳು ಹೋಗೋದಿಲ್ಲ, ಅಥವಾ ಇಂದ್ರಿಯ ಮನಸ್ಸು ಬುದ್ಧಿಗಳ ಮೂಲಕ ಅದನ್ನು ಅರಿಲಿಕ್ಕೆ ಆಗೋದಿಲ್ಲ. ಮತ್ತು ಅದು ಇಂದ್ರಿಯಾತೀತವಾಗಿರ್ತಕ್ಕಂಥ ಒಂದು ವಸ್ತು. ಮುಂದಿನ ಶ್ಲೋಕ ನೋಡಿ, ನಾಲ್ಕನೇ ಶ್ಲೋಕ ಕಠೋಪನಿಷತ್ತಿನಿಂದ ಆದಂಥ ಒಂದು ಸುಂದರವಾದ ಒಂದು ಶ್ಲೋಕ, ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಇದು. ಶ್ರೇಯ ಪ್ರೇಯ ಇತಿ ದ್ವಯಂ ಖಲು ತಯೋಃ
ತತ್ಶ್ರೇಯ ಏವಾಭಯಂ ಧೀರೋ ಯಸ್ತು ವಿರಕ್ತಚಿತ್ತವಿಲಯ ಸಂಧನ್ಯಃ ಕೃತಿ ಚಾತ್ಮವಿತ್ ಸೂರ್ಯಾ ಚಂದ್ರಮಸೌ ನ ಯತ್ರ ಹುತಭುಗ್ ರಾಮಸ್ಯ ತಸ್ಮಿನ್ ಪದೇ ಶುದ್ಧೇ ಶುದ್ಧಜಲಂ ಯಥಾ ಭವತಿ ಸಹ ಸ್ವಾತ್ಮೈವ ವಕ್ತಿ ಶ್ರುತಿಃ. ಕಠೋಪನಿಷತ್ತಿನ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ. ಆ ಶ್ಲೋಕ ಏನು ಹೇಳ್ತಾ ಇದೆ? ಶ್ರೇಯಃ ಪ್ರೇಯಃ ಇತಿ ದ್ವಯಂ ಖಲು ತಯೋಃ ತತ್ಶ್ರೇಯಃ ಏವ ಅಭಯಂ. ಎರಡು ಮಾರ್ಗಗಳಂತೆ ಈ ಸಂಸಾರದಲ್ಲಿ, ಈ ಜಗತ್ತಿನಲ್ಲಿ. ಒಂದಕ್ಕೆ ಹೆಸರು ಶ್ರೇಯೋ ಮಾರ್ಗ, ಮತ್ತೊಂದಕ್ಕೆ ಹೆಸರು ಪ್ರೇಯೋ ಮಾರ್ಗ. ಶ್ರೇಯೋ ಮಾರ್ಗ ಯಾವುದು ನಮ್ಮನ್ನು ಶ್ರೇಯಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತದೋ ಅದಕ್ಕೆ ಹೆಸರು ಶ್ರೇಯೋ ಮಾರ್ಗ. ಯಾವುದು ನಮ್ಮನ್ನು ಹೊರಗಡೆ ಜಗತ್ತಿನ ಕರ್ಕೊಂಡು ಹೋಗುತ್ತೋ ಅದಕ್ಕೆ ಹೆಸರು ಪ್ರೇಯೋ ಮಾರ್ಗ. ಯಾವ ವ್ಯಕ್ತಿ ಹೊರಗಡೆ ಜಗತ್ತಿನಲ್ಲಿ ಹಣ, ಐಶ್ವರ್ಯ, ಸಂಪತ್ತು, ಮನೆ, ಮಠ ಅಂಥೇಳಿ ಏನೇನೆಲ್ಲ ಗಳಿಸ್ತಾನೋ, ಹೊರಗಡೆಯ ವಸ್ತುಗಳ ಸಂಗ್ರಹವನ್ನು ಹೆಚ್ಚು ಮಾಡಿದಷ್ಟು ಯಾವ ಕಡೆ ಇದ್ದೀವಿ ನಾವು? ಪ್ರೇಯೋ ಮಾರ್ಗದ ಕಡೆಗಿದ್ದೀವಿ. ಯಾವ ವ್ಯಕ್ತಿ ಈ ಹೊರಗಡೆಯ ಜಗತ್ತಿನ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದಿ ಯಾವ ವ್ಯಕ್ತಿ ಅಂತರ್ಮುಖಿಯಾಗಿದ್ದಾನೋ, ಯಾವ ವ್ಯಕ್ತಿ ಒಳಗಡೆಗೆ ತಿರುಗುತ್ತಾನೋ, ಅಂಥವನನ್ನು ಶ್ರೇಯೋ ಮಾರ್ಗದಲ್ಲಿರ್ತಕ್ಕಂಥ ಒಬ್ಬ ಸಾಧಕ. ಪ್ರೇಯಸ್ ಅಂದ್ರೇನು? ಯಾವುದು ನಮ್ಮ ಮನಸ್ಸಿಗೆ ಇಷ್ಟವಾಗ್ತದೋ, ಯಾವುದು ನಮ್ಮ ಇಂದ್ರಿಯಗಳಿಗೆ ಇಷ್ಟವಾಗುತ್ತೋ, ಯಾವುದು ನಮ್ಮ ಶರೀರಕ್ಕೆ ಇಷ್ಟವಾಗುತ್ತೋ ಅದರ ಕಡೆಗೆ ಹೋಗೋದು, ಅದಕ್ಕೆ ಹೆಸರು ಪ್ರೇಯೋ ಮಾರ್ಗ. ಯಾಕೆ ಆ ಕಡೆ ಹೋಗ್ತೀವಿ? ತಕ್ಷಣ ಸಿಗುತ್ತೆ, ತಕ್ಷಣ ಅನುಭವಕ್ಕೆ ಸಿಗುತ್ತೆ, ತಕ್ಷಣ ಸುಖ ಸಿಗುತ್ತೆ, ನಮಗೆ ತಕ್ಷಣ ಆನಂದ ಸಿಗುತ್ತೆ. ಆದರೆ ಗೊತ್ತಿಲ್ಲದೆ ಆ ವಸ್ತುಗಳು, ಆ ವಿಷಯಗಳು ನಮ್ಮನ್ನು ಬಂಧಿಸ್ತವೆ. ಅದರಲ್ಲಿ ಸಿಕ್ಕಾಕ್ಕೊಳ್ತೀವಿ ನಾವು, ಅವುಗಳು ನಮ್ಮನ್ನು ಕಟ್ಟಿ ಹಾಕ್ತವೆ. ಶ್ರೇಯೋ ಮಾರ್ಗ ಅಂದ್ರೇನು? ಶ್ರೇಯೋ ಮಾರ್ಗ ಅಂತಂದರೆ ಯಾವ ವ್ಯಕ್ತಿ ತನ್ನ ಆತ್ಮದ ಉನ್ನತಿಗಾಗಿ, ತನ್ನ ಶ್ರೇಯಸ್ಸಿಗಾಗಿ, ಆರಂಭದಲ್ಲಿ ಇದು ಕಠಿಣ, ಇದು ಕ್ಲಿಷ್ಟ. ಯಾಕೆಂತಂದರೆ ಮನಸ್ಸು ಏನು ಕೇಳಿದೆ ಅದನ್ನು ಕೊಡೋದಿಲ್ಲ. ಗಮನಿಸಿ, ಸುಖ ಅಂದ್ರೇನು ನಮ್ಮ ಪ್ರಕಾರ? ಮನಸ್ಸು ಏನು ಕೇಳುತ್ತೆ ಅದನ್ನು ಕೊಟ್ಬಿಡೋದು, ಇಂದ್ರಿಯಗಳೇನು ಕೇಳ್ತಾವೆ ಅದನ್ನು ತಿಂದುಬಿಡೋದು, ಅನುಭವಿಸ್ಬಿಡೋದು ಅಷ್ಟೇ. ಸಾಧನ ಮಾರ್ಗ ಅಂದ್ರೇನು? ಇಂದ್ರಿಯಗಳ ಮೇಲಿನ ಹತೋಟಿ, ಶರೀರದ ಮೇಲಿನ ಹತೋಟಿ, ಮನಸ್ಸಿನ ಮೇಲಿನ ಹತೋಟಿ. ಏನು ತಪಸ್ಸು ಅಂತಂದರೆ? ತಪಸ್ಸಂದ್ರೆ ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು ಅಲ್ಲವೇ ಅಲ್ಲ, ಕಣ್ಣು ಮುಚ್ಕೊಂಡು ಎಲ್ಲೋ ಕಾಡಲ್ಲೋ ಇನ್ನೆಲ್ಲೋ. ಮತ್ತು ಎಲ್ಲಿರ್ತೀವೋ ಅಲ್ಲಿಯೇ ನಮ್ಮ ಇಂದ್ರಿಯಗಳ ಮೇಲೆ ನಾವು ಸ್ವಾಮಿತ್ವವನ್ನು ಹೊಂದುತ್ತೇವೋ, ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸ್ತೇವೋ, ಇಂದ್ರಿಯಗಳ ಮೇಲೆ ನಾನು ಯಜಮಾನನಾಗ್ತೀನೋ ಇಂದ್ರಿಯಗಳಿಗೆ, ಅದಕ್ಕೆ ಹೆಸರು ತಪಸ್ಸು. ಅದು ಹೇಗಿದೆ? ಅದು ಕಠಿಣವಾಗಿದೆ, ಅದು ಕಷ್ಟವಾಗಿದೆ. ಧೀರೋ ಯಸ್ತು ವಿರಕ್ತ ಚಿತ್ತ ವಿಲಯ ಸಂಧನ್ಯ ಕೃತಿ ಚಾತ್ಮವಿತ್. ಯಾರು ಮಾಡ್ತಾರೆ ಅದನ್ನು? ಯಾವ ವ್ಯಕ್ತಿ ತನ್ನ ಸ್ವಪ್ರಯತ್ನದ ಮೂಲಕ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಅಂತರ್ಮುಖ ಮಾಡೋ ಪ್ರಯತ್ನವನ್ನು ಮಾಡ್ತಾನೋ ಅಂಥವನನ್ನು ಉಪನಿಷತ್ತು ಏನು ಹೇಳುತ್ತೆ? ಧೀರ. ಹೊರಗಡೆಯ ಜಗತ್ತಿನಲ್ಲಿ ಬಹಳಷ್ಟು ಜನರನ್ನು ಸೋಲಿಸಿ ರಾಜ್ಯವನ್ನು, ಶ್ರೀಮಂತಿಕೆಯನ್ನು ಅಥವಾ ಪದವಿಯನ್ನು ಪಡೆಯುವನನ್ನು ನಾವು ಧೀರ ಅಂತ ಕರಿತೀವಿ. ಆದರೆ ಉಪನಿಷತ್ತು ಹೇಳುತ್ತೆ ಇಲ್ಲ, ಅವನಲ್ಲ ಧೀರ. ಮತ್ತು ಯಾರು ಧೀರ? ಯಾವ ವ್ಯಕ್ತಿ ತನ್ನನ್ನು ತಾನು ಗೆದ್ದಿದ್ದಾನೋ, ತನ್ನ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಿದಾನೋ ಅಂಥವನನ್ನು ಧೀರ ಅಂತ ಕರೀತಾರೆ. ಹಾಗಾದರೆ
ವೇದಾಂತದ ಪ್ರಕಾರ ಯಾರು ಧೀರ? ಯಾವ ವ್ಯಕ್ತಿ ಆತ್ಮಜ್ಞಾನದ ಕಡೆಗೆ ಬಂದಿದ್ದಾನೋ, ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಿದಾನೋ. ಇಲ್ಲಿ ಶಬ್ದದೊಂದು ಪ್ರಯೋಗ ಮಾಡ್ತಾರೆ, ವಿರಕ್ತ ಚಿತ್ತ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ವೈರಾಗ್ಯವೇ ಪ್ರಧಾನವಾಗಿದೆಯೋ. ಏನು ವೈರಾಗ್ಯ ಅಂದರೆ? ವೈರಾಗ್ಯ ಅಂದರೆ ನಮ್ಗೆ ಗೊತ್ತಿರೋದೇನೋ ಬಿಟ್ಬಿಡೋದು. ಏನೇನು ಬಿಡೋದು? ಏನೇನು ಇಟ್ಕೊಂಡಿದ್ದೀವಿ ಎಲ್ಲ ಬಿಟ್ಬಿಡೋದು. ವೈರಾಗ್ಯ ಅಂದರೆ ಬಿಡೋದಲ್ಲವೇ ಅಲ್ಲ. ಮತ್ತು ವೈರಾಗ್ಯ ಅಂದರೆ ಹಿಡ್ಕೊಳ್ಳದೆ ಇರೋದು. ನಾವೇನು ಮಾಡ್ತೀವಿ? ಭಾಳಷ್ಟು ಇಟ್ಕೊಂಡು ಒಂದಿಷ್ಟು ಬಿಡ್ತೀವಿ, ಆಮೇಲೆ ಹೇಳ್ತೀವಿ ನೋಡಿ ನಾವು ಇದೆಲ್ಲ ಬಿಟ್ಟಿದ್ದೀವಿ ಅಂತ. ವೈರಾಗ್ಯ ಅಂದರೆ ಬಿಡೋದಲ್ಲ, ವೈರಾಗ್ಯ ಅಂದರೆ ಹಿಡಿದುಕೊಳ್ಳದೆ ಇರೋದು. ಏನೇನು ಹಿಡ್ಕೊಂಡಿದ್ದೀವಿ ಯಾರಿಗೊತ್ತು? ಕೂತ್ಕೊಳ್ಳಿ ನೀವು ಬೆಳಿಗ್ಗೆ ಎದ್ದು ಜಪಕ್ಕೆ, ಪೂಜೆಗೆ, ಏನೇನು ಹಿಡ್ಕೊಂಡಿದ್ರೆ ಎಲ್ಲ ನಿಮ್ಮ ಮನಸ್ಸಲ್ಲಿ ಬರ್ತದೆ. ಲಿಸ್ಟ್ ಮಾಡಿ ಗಮನಿಸಿ. ನೀವು ಎಲ್ಲಿ ತನಕ ನೀವು ಜಪಕ್ಕೆ ಕೂತ್ಕೊಳ್ಳೋದಿಲ್ಲ, ಪೂಜೆಗೆ ಕೂತ್ಕೊಳ್ಳೋದಿಲ್ಲ, ಯಾವುದೇ ರೀತಿಯ ಸಾಧನೆಗೆ ಕೂತ್ಕೊಳ್ಳೋದಿಲ್ಲ, ಅಲ್ಲಿ ತನಕ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸು ಪ್ರಫುಲ್ಲಿತವಾಗಿರುತ್ತೆ, ಮನಸ್ಸು ಯಾವುದೇ ಥರದ ಸಮಸ್ಯೆಯನ್ನುಂಟು ಮಾಡೋದಿಲ್ಲ. ಯಾವಾಗೇನೋ ಯಾರ್ದೋ ಒಂದು ಮಾತಿನಿಂದ, ಸತ್ಸಂಗದಿಂದ ಅಥವಾ ಯಾವುದೋ ಒಂದು ಗ್ರಂಥದನ್ನು ಓದಿದ ಮೇಲೆ ಸ್ಫೂರ್ತಿಗೊಂಡು ನೀವೇನು ಮಾಡ್ತೀರಿ? ಏನೋ ಸಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಯಾವಾಗ ನಾವು ಅದನ್ನು ಸಾಧನೆ ಮಾಡಲಿಕ್ಕೆ ಹೋಗ್ತೀವಿ, ಮನಸ್ಸು ಪ್ರತಿಭಟಿಸ್ತದೆ, ಮನಸ್ಸು ಬೇಡ ಅನ್ನತ್ತೆ, ಮನಸ್ಸು ಗಲಾಟೆ ಮಾಡುತ್ತೆ. ಯಾವಾಗ ನಾವು ಏಕಾಂತದಲ್ಲಿ ಕೂತ್ಕೊಳ್ತೀವಿ, ಆವಾಗ ನಮ್ಮ ಅಂತಃಕರಣದಲ್ಲಿ ಎಷ್ಟು ತಳಮಳ, ಎಷ್ಟು ಶಾಂತಿ, ಎಷ್ಟು ಚಂಚಲತೆ. ಏನದು ತೋರಿಸ್ತದೆ? ವಸ್ತು ವಿಷಯಗಳ ಮೇಲೆ ಇರ್ತಕ್ಕಂಥ ಒಂದು ಮೋಹ. ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಮೋಹವೇ ಇಲ್ಲ, ಯಾವ ವ್ಯಕ್ತಿ ಅಂತಃಕರಣದಲ್ಲಿ ವೈರಾಗ್ಯವಿದೆ, ವಿರಕ್ತಿ ಇದೆ, ಅಥವಾ ಯಾವ ವ್ಯಕ್ತಿ ಹಿಡ್ಕೊಂಡೇ ಇಲ್ಲ ವಸ್ತುಗಳನ್ನು, ಅವನು ಹೇಗಿರ್ತಾನೆ? ಅವನು ಯಾವಾಗಲೂ ಶಾಂತ. ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ, ಸಣ್ಣ ಮಗು ಹತ್ರ ನೀವು 500 ರೂಪಾಯಿ ನೋಟ್ ಇಡಿ, ಒಂದು ಆಭರಣ ಇಡಿ, ಎಲ್ಲ ಬಂದೇ ಅದಕ್ಕೆ. ಯಾಕೆಂದರೆ ಅದು ಗೊತ್ತಿಲ್ಲ ಇನ್ನು ಏನದು ಅಂಥೇಳಿ. ಅದೇ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಕೊಡಿ, ಗೊತ್ತಾಗುತ್ತೆ ಅದಕ್ಕೆ ಏನು ಹಿಡ್ಕೋಬೇಕು, ಏನು ಹಿಡಿಬಾರ್ದು ಗೊತ್ತಿದೆ ಅದಕ್ಕೆ. ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಸಾಧಕ ಹೇಗಂತವನೋ, ಅವನಿಗೆ ಈ ಜಗತ್ತಿನ ಈ ವಿಷಯ ಸುಖಗಳ ಸತ್ಯತೆಯ ಅರಿವಾಗಿದೆ. ಆದ್ದರಿಂದ ಅವುಗಳನ್ನು ಯಾವುದನ್ನು ಕೂಡ ಹೇಳ್ಕೊಳ್ಳೋದಿಲ್ಲ. ಮತ್ತು ಈ ಜಗತ್ತಿನಲ್ಲೇ ಇದ್ದರೂ, ಈ ಜಗತ್ತಿನಲ್ಲಿ ಜೀವನವನ್ನು ಮಾಡ್ತಾಯಿದ್ರೂ ಕೂಡ ಚಿತ್ತವಿಲಯ, ತನ್ನ ಮನಸ್ಸನ್ನು ಲಯ ಮಾಡಿಕೊಂಡಿರ್ತಾನೋ. ಅವನ ಅಂತಃಕರಣ ಆತ್ಮಚೈತನ್ಯದಲ್ಲಿ ಲಯವಾಗಿದೆ, ಅಲ್ಲಿ ಶಾಂತವಾಗಿದೆ, ಹೊರಗಡೆಯ ವಸ್ತುಗಳಲ್ಲಿ ಇಲ್ಲ ಭ್ರಮಿಸ್ತಾ ಇಲ್ಲ. ಮತ್ತು ಇದನ್ನು ಹೇಗೆ ಮಾಡಬೇಕು? ಸಂಧನ್ಯ, ಭಾಳಷ್ಟು ಪ್ರಯತ್ನವನ್ನು ಮಾಡಬೇಕು. ಮತ್ತೆ 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 ಸಾಧನೆಯನ್ನು ಮಾಡಬೇಕು. ಒಂದು ದಿವಸ ಮಾಡಿದರೆ ಆಗೋದಿಲ್ಲ, 2 ದಿವಸ ಮಾಡಿದರೆ ಆಗೋದಿಲ್ಲ, 3 ದಿವಸ ಮಾಡಿದರೆ ಆಗೋದಿಲ್ಲ. ಮತ್ತು ಪ್ರಯತ್ನವನ್ನು ಮಾಡುತ್ತಾನೆ ಇರಬೇಕು. ಸಾಧನೆ ಅಂತಂದರೆ ವೀಕ್ಲಿ ಒಂದು ಸರಿ ಮಾಡೋದಲ್ಲ, ಅಥವಾ ಬೆಳಗ್ಗೆ 10 ನಿಮಿಷ ಮಾಡೋದಲ್ಲ, 24/7. ಯಾಕೆಂತಂದರೆ ಸಾಧನೆ ಅಂತಂದರೆ ಚಂಚಲಗೊಂಡ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳುವಂಥದ್ದು. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆ ಮನಸ್ಸನ್ನು ನಾನು ಗಮನಿಸ್ತಾ ಇರಬೇಕಾಗುತ್ತೆ. 10 ಹೆಜ್ಜೆ ಇಟ್ಟಿದ್ದೀನಿ ನಾನು, ಮುಂದಿನ ಹೆಜ್ಜೆ ನಾನು ಪರವಾಗಿಲ್ಲ. ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯ ಶಂಕರರು ಬಹಳ ಸುಂದರವಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಮಗು ಚೆಂಡನ್ನು ಮೆಟ್ಲ ಮೇಲೆ ಆಟ ಆಡ್ತಾ 4ನೇ ಮಾಡಿ ತಗೊಂಡು ಹೋಗುತ್ತೆ. ಇನ್ನೇನು 2 ಮೆಟ್ಲು, ಇಷ್ಟೇ ಬಂದಿದ್ದೀನಂತೆ, ಇನ್ನೇನು 2 ಮೆಟ್ಲು ದಾಟೋದಿಲ್ವೇ ಅಂತ ಒಂದು ವೇಳೆ ಏನಾದರೂ ಅಸಡ್ಡೆ ಮಾಡ್ತೋ, ಏನಾದರೂ ಸೋಮಾರಿತನವನ್ನು ತೋರಿಸ್ತೋ, ಅಥವಾ ಎಚ್ಚರ ತಪ್ತೋ, ಚೆಂಡು ಎಲ್ಲಿರುತ್ತೆ? ಚೆಂಡು ಕೆಳಗಿರುತ್ತೆ. ಹಾಗೆ ಒಬ್ಬ ಸಾಧಕನ ಜೀವನ ಅನ್ನೋಂಥದ್ದು ಹೇಗಿದೆ ಅಂತಂದರೆ,
ಯಾವ ಕ್ಷಣದಲ್ಲಿಯೂ ಕೂಡ ಅವನ ಎಚ್ಚರವನ್ನು ತಪ್ಪು ಹಾಗಿಲ್ಲ. ಹಾಗಾದರೆ ಯಾರನ್ನು ಧೀರ ಅಂತ ಕರೆಯೋದು? ಹೊರಗಡೆಗೆ ಯುದ್ಧವನ್ನು ಮಾಡಿ ಗೆದ್ದವನ ಧೀರನಲ್ಲ, ತನ್ನ ಇಂದ್ರಿಯ ಮನಸ್ಸುಬುದ್ಧಿಗಳ ಪ್ರತಿ ಯುದ್ಧವನ್ನು ಮಾಡಿ ಗೆದ್ದವನು, ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸ್ತಕ್ಕಂಥವನು, ಅವನನ್ನು ಶೂರ, ಅವನನ್ನು ಧೀರ ಅಂತ ಕರೀತಾರೆ. ಪರಾಂಚಿಕಾನಿ ವಿತರಣ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿದ್ಧೀರ ಪುರುಷ ಪ್ರತ್ಯಗಾತ್ಮಾನಂ ಐಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಕಠೋಪನಿಷತ್ತಿನ ವಾಕ್ಯ. ಈ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಭಗವಂತ ಸಹಜವಾಗಿ ಹೊರಮುಖವಾಗಿ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಸಹಜವಾಗಿ ಅದು ಹೊರಗಡೆ ಹೋಗ್ತದೆ. ಹೊರಗಡೆ ಹೋಗಲಿಕ್ಕೆ ನಾವು ಯಾವುದೇ ಪ್ರಯತ್ನವನ್ನು ಮಾಡೋ ಅವಶ್ಯಕತೆ ಇಲ್ಲ. ಕಣ್ಣು ತೆಗೆದ್ರೆ ಸಾಕು, ಹೊರಗಡೆ ಜಗತ್ತು ಕಾಣಿಸ್ತದೆ. ಕಿವಿ ತೆಗೆದುಕೊಂಡೇ ಇದೆ, ಸುಮ್ಮನೆ ನೋಡಿದರೆ ಸಾಕು, ಮುಟ್ಟಿದ್ರೆ ಸಾಕು, ರುಚಿಸಿದ್ರೆ ಸಾಕು, ಹೊರಗಡೆಗೆ ಹೊರಟೋಗ್ಬಿಡುತ್ತೆ. ಈ ಹೊರಮುಖವಾಗಿ ಸೃಷ್ಟಿಸಲ್ಪಟ್ಟಿರ್ತಕ್ಕಂತಹ ಈ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಾವು ನಮ್ಮ ಪ್ರಯತ್ನದ ಮೂಲಕ ಅಂತರ್ಮುಖಗೊಳಿಸ್ತೀವೋ ಅಂಥವನನ್ನು ಧೀರ ಅಂತ ಕರೀತಾರೆ. ಅದು ಬಹಳ ಕಷ್ಟ. ಯಾವ ವ್ಯಕ್ತಿ ಅವನು ಅಂತರ್ಮುಖಗೊಳಿಸ್ತಾನೋ ಅವನಿಗೆ ಯಾವ ಪದ ಪ್ರಾಪ್ತಿಯಾಗುತ್ತಂತೆ? ರಾಮಪದ ಅನ್ನೋಂಥದ್ದು ಪ್ರಾಪ್ತಿಯಾಗುತ್ತಂತೆ. ರಾಮ ಅಂತಕ್ಕಂಥದ ಶಬ್ದವನ್ನು ಇಲ್ಲಿ ಪರಬ್ರಹ್ಮ ಅಂತಕ್ಕಂಥ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಆದ್ದರಿಂದ ಯಾವುದು ಸಾಧನೆ? ಹೊರಗಡೆ ಹೋಗೋದಲ್ಲ ಸಾಧನೆ, ಅಂತರ್ಮುಖಿ ಆಗುವಂಥದ್ದಕ್ಕೆ ಸಾಧನೆ ಅಂತ ಕರಿತೀವಿ. ಯಾವ ವ್ಯಕ್ತಿ ಹೊರಗಡೆಗೆ ಹೇಳಿದರೆ ನಾನು ಮಾಲ್ಗೆ ಹೋಗಿ ಬಂದೆ, ಏನೋ ನಾನು ಸಾಧನೆ ಮಾಡೇ ಬಂದೆ ಅಂತೀವ? ಇಲ್ಲ, ಹೊರಗಡೆ ಹೋಗೋದನ್ನು ಸಾಧನೆ ಅಂತೇಳಿ ಕರೆಯೋದಿಲ್ಲ ನಾವು. ಎಲ್ಲ ಹೋಟ್ಲಿಗೆ ಹೋಗಿ ಏನೋ ತಿನ್ಕೊಂಬರ್ತೀನಿ, ಅದೆಲ್ಲ ಸಾಧನೆ. ಏನು ಬೇಕಾದರೂ ತಿನ್ನುವ ಶಕ್ತಿ ಸಾಮರ್ಥ್ಯ ನಿಮ್ಮ ಹತ್ರ ಇದ್ರೂ ಕೂಡ ಮನಸ್ಸನ್ನು ಇಂದ್ರಿಯಗಳನ್ನು ಪ್ರಲೋಭಿಸ್ತಕ್ಕಂತಹ ವಿಷಯಗಳು ನಿಮ್ಮ ಮುಂದೆ ಇದ್ರೂ ಇಲ್ಲ, ನಾನು ಇವತ್ತು ತಿನ್ನಲ್ಲ ಅಂಥೇಳಿ ನೀವು ಒಂದು ವೇಳೆ ಪ್ರಯತ್ನಪಟ್ಟು ಇಂದ್ರಿಯಗಳ ನಿಗ್ರಹವನ್ನು ಮಾಡ್ತೀರೋ ಅದನ್ನು ತಪಸ್ಸು ಅಂತ ಕರೀತಾರೆ, ಅದನ್ನು ಸಾಧನೆ ಅಂತ ಕರೀತಾರೆ. ಗಮನಿಸಿ, ಕೋಪ ಮಾಡಿಕೊಳ್ಳಿಕ್ಕೆ ನನಗೆ ಬೇಕಾದಷ್ಟು ಅವಕಾಶಗಳು ಇದ್ರೂ ಕೂಡ ಒಂದು ವೇಳೆ ನಾನು ಕೋಪವನ್ನು ಮಾಡಿಕೊಳ್ಳೋದಿಲ್ಲ, ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ನಾನು ಹಾಳು ಮಾಡಿಕೊಳ್ಳೋದಿಲ್ಲ ಅಂಥೇಳಿ ಯಾವ ವ್ಯಕ್ತಿ ಜೀವನ ಮಾಡ್ತಾನೆ ಅದನ್ನು ಸಾಧನೆ ಅಂತ ಕರೀತಾರೆ. ಜಗತ್ತಿನಲ್ಲಿ ಏನೇನೋ ಚಿತ್ರ ವಿಚಿತ್ರವಾದಂತಹ ಘಟನೆಗಳು ಘಟಿಸ್ತಾನೆ ಇರ್ತವೆ. ಪ್ರತಿಯೊಂದು ಘಟನೆಗೂ ಕೂಡ ಒಂದು ವೇಳೆ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ, ಪ್ರತಿಯೊಂದು ಘಟನೆಗೂ ಕೂಡ ನಾವು ವ್ಯವಹರಿಸ್ತಾ ಗಲಾಟೆ ಮಾಡಿಕೊಂಡು ಅಶಾಂತಿ ಮಾಡಿಕೊಂಡು ಇರೋದಾದರೆ ಅದೆಲ್ಲ ಸಾಧನೆ. ಮತ್ತು ಜಗತ್ತಿನಲ್ಲಿ ಅದರ ಪಾಡಿಗೆ ಆ ಘಟನೆಗಳು ಘಟಿಸ್ತಾನೆ ಇರ್ತವೆ. ಒಂದು ವೇಳೆ ಚಿತ್ರ ವಿಚಿತ್ರವಾದಂಥ ಘಟನೆಗಳು ಘಟಿಸ್ತಾ ಇದ್ದಾಗಲೂ ಕೂಡ ನಾನು ನನ್ನ ಮನಸ್ಸನ್ನು ಶಾಂತವಾಗಿಟ್ಕೊಳ್ತೀನೋ, ಹಾಗಾದರೆ ನನಗೆ ಹೆಸರು ಧೀರ, ಹಾಗಾದರೆ ನನಗೆ ಹೆಸರು ಸಾಧಕ. ಶುದ್ಧೇ ಶುದ್ಧ ಜಲಂ ಯಥಾ ಭವತಿನಃ ಭವತಿ ಸಹ ಸ್ವಾತ್ಮೈವ ಭಕ್ತಿ ಶ್ರುತಿ. ಅವಾಗೇನಾಗುತ್ತಂತೆ, ಒಂದು ಶುದ್ಧ ಜಲದಲ್ಲಿ ಇನ್ನೊಂದು ಶುದ್ಧ ಜಲವನ್ನು ಅಲ್ಲಿ ಹಾಕಿದಾಗ ಏನಾಯಿತು, ಅಲ್ಲಿ ಎರಡು ಬೇರೆ ಬೇರೆ ಅಲ್ಲ, ಒಂದೇ. ಮತ್ತು ಎಲ್ಲಿ ಹೋಗಿ ನಿಂತ್ಕೋತೀವಿ ನಾವು? ನಮ್ಮಲ್ಲಿ ನಾವು ಸ್ಥಿರವಾಗ್ತೀವಿ, ನಮ್ಮನ್ನು ನಾವು ಅರಿತೀವಿ. ನನ್ನ ಅಂತಃಕರಣವನ್ನು ಬೆಳಗ್ತಾ ಇರ್ತಕ್ಕಂಥ ಶುದ್ಧ ತತ್ವ ಅನ್ನೋಂಥದ್ದೇನಿದೆ, ಸಚ್ಚಿದಾನಂದ ಅಂಥೇಳಿ ಏನು ಕರಿತೀವಿ, ಹಾಂ,
ಏನದು? ಸಹ ಸ್ವಾತ್ಮೈವ. ಅದು ಯಾರು? ಅದು ಬೇರೆ ಯಾರೂ ಅಲ್ಲ, ಎಲ್ಲೋ ಹೊರಗಡೆಗಿಲ್ಲ, ಎಲ್ಲೋ ಆಕಾಶದ ಆಚೆಯಲ್ಲೋ ಇಲ್ಲ, ಅಥವಾ ಇನ್ನೇನೋ ಬೆಳಗ್ತಾ ಇರೋನಲ್ಲ. ಮತ್ತು ಸಹ ಸ್ವಾತ್ಮೈವ, ಅದು ನಾನೇ. ಉಪನಿಷತ್ತುಗಳಲ್ಲಿ ಮಹಾವಾಕ್ಯಗಳು ಅಂತ ಹೇಳಿ ಕರಿತೀವಿ ನಾವು. ಯಾವುದು ಮಹಾವಾಕ್ಯಗಳು? ಎಲ್ಲಿ ಜೀವ ಮತ್ತು ಈಶ್ವರರ ಐಕ್ಯತ್ವವನ್ನು ತೋರಿಸ್ತಾವೋ ಆ ವಾಕ್ಯಗಳನ್ನು ಮಹಾವಾಕ್ಯ ಅಂತ ಕರಿತೀವಿ. ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಏತದ್ವೈ ತತ್, ಅನೇಕ ವಾಕ್ಯಗಳಿವೆ. ಯಾವಾಗ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಅಂತರ್ಮುಖ ಮಾಡಿಕೊಂಡು ಯಾವ ಚೈತನ್ಯ ತತ್ವ ಅನ್ನುವಂಥದ್ದು ಬೆಳಗುತ್ತಾ ಇದೆ, ಅದರಲ್ಲಿ ನಿಂತುಕೊಳ್ತಾನೋ, ಅದನ್ನೇ ತಾನು ಅಂತ ಅರಿತುಕೊಳ್ತಾನೋ, ಅದನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ರಾಮಪದ. ಅದನ್ನು ಅರ್ಥಕೊಳ್ಬೇಕು ನಾವು. ಅದನ್ನು ಅರ್ಥಕೊಳ್ಳಿಕ್ಕೆ ಶ್ರೇಯೋ ಮಾರ್ಗದಿಂದ ನಾವು ಅಂತಃಕರಣವನ್ನು ಅಂತರ್ಮುಖಗೊಳಿಸಬೇಕು. ಒಂದು ವೇಳೆ ನಮ್ಮ ಮನಸ್ಸು ಪ್ರೇಯೋ ಮಾರ್ಗದ ಕಡೆಗಿದೆಯೋ, ಹಾಗಾದರೆ ಹೊರಗಡೆ ಹೋಗ್ತೀವಿ. ಪ್ರೇಯೋ ಮಾರ್ಗದ ಕಡೆಗೆ ಹೋದರೆ ಏನಿದೆ? ಅಲ್ಲಿ ಭಯ. ಶ್ರೇಯೋ ಮಾರ್ಗ ಏವಾ ಭಯಂ. ಶ್ರೇಯೋ ಮಾರ್ಗದಲ್ಲಿ ಮಾತ್ರ ಅಭಯ. ಅಭಯಂ ಪ್ರತಿಷ್ಠಾಂ ವಿಂದತೆ ಎಂದು ಉಪನಿಷತ್ತು ಹೇಳುತ್ತೆ. ಈ ಜಗತ್ತಿನ ಎಲ್ಲೇ ಹೋಗಲಿ, ಏನೇ ವಿಷಯಗಳನ್ನು ಅನುಭವಿಸಲಿ, ಅಲ್ಲೆಲ್ಲ ಕಡೆಗೂ ಕೂಡ ಭಯ ಇದೆ. ಯಾಕೆ ಅಧ್ಯಾತ್ಮ ತತ್ವದ ಕಡೆಗೆ ಬರಬೇಕು ನಾವು? ಯಾಕೆ ನಾವು ಈ ಆತ್ಮಜ್ಞಾನವನ್ನು ಗಳಿಸಬೇಕು ಅಂದರೆ, ಇದು ನಮಗೆ ಅಭಯತ್ವವನ್ನು ತಂದುಕೊಡುತ್ತೆ, ಇದು ನಮಗೆ ಅಮರತ್ವವನ್ನು ತಂದುಕೊಡುತ್ತೆ. ಈ ಅಧ್ಯಾತ್ಮ ತತ್ವವನ್ನು ತಿಳಿದಾಗ ಮಾತ್ರ ವ್ಯಕ್ತಿ ಭಯದಿಂದ ದೂರವಾಗುತ್ತಾನೆ. ಎಲ್ಲಿ ತನಕ ನನಗೆ ಈ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ನನಗೆ ನಾನು ನನ್ನದು ಅಂತಕ್ಕಂಥ ಭಾವ ಇರುತ್ತೋ, ಅಲ್ಲಿ ತನಕವೂ ಕೂಡ ಬೇರೆ ಏನೂ ಭಯ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ಮರಣ ಭಯ ಇರುತ್ತೆ. ಇವತ್ತಲ್ಲ ನಾಳೆ ಹೋಗ್ಬಿಡ್ತೀನೋ ಏನೋ, ನಾನು ಏನಾಗ್ಬಿಡುತ್ತೋ ಏನೋ, ಅವ್ರು ಹಾಗೆ ಸತ್ತರು, ಇವ್ರು ಹೀಗೆ ಸತ್ತರು, ಇವ್ರು ನಂದು ಹೇಗಾಗುತ್ತೆ? ಅಯ್ಯೋ, ಅಟ್ಲೀಸ್ಟ್ ಕೊನೆಯ ಕಾಲದಲ್ಲಾದರೂ ಒಂದಿಷ್ಟು ಭಗವಂತನ ಸ್ಮರಣೆ ಮಾಡು. ಹಾಗೆ ಮರಣ ಭಯ. ಎಲ್ಲಿ ತನಕ ಈ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ನಮಗೆ ನಾನು ನನ್ನದು ಅಂತಕ್ಕಂಥ ಭಾವ ಇದೆ, ಅಲ್ಲಿ ತನಗೂ ಕೂಡ ಭಯ. ಅದಕ್ಕಾಗಿ ಅಧ್ಯಾತ್ಮ ವಿದ್ಯೆಯನ್ನು ನಾವು ಕಲಿಬೇಕು. ಅದಕ್ಕಾಗಿ ನಾವು ಅಧ್ಯಾತ್ಮದ ಬಳಿ ನಾವು ಬರಬೇಕು. ಅದಕ್ಕಾಗಿ ಶ್ರೇಯೋ ಮಾರ್ಗವನ್ನು ನಾವು ಅನುಸರಿಸಬೇಕು. ಮುಂದುವರಿಯುತ್ತೆ ಹಳೆ ಚಿಂತನೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 श्रीराम जय राम जय जय राम. 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 श्री रामचंद्र भगवान की पवन सुत हनुमान की बोलो भाई सब संतन की. सद्गुरुनाथ महाराज की.